ಇವರು ದೇವರು ನಮ್ಮನ್ನು ರಕ್ಷಣೆ ಮಾಡದೆ ಹೋದರೆ ನಾವು ಯಾರನ್ನು ಕೇಳಬೇಕು? ನನಗೆ ಸಂಬಂಧಪಟ್ಟಿಲ್ಲ ದೇವರು ರಿಜೆಕ್ಟ್ ಮಾಡಿದರೆ ಯಾರು ಬದುಕ್ತಾ ಇದ್ದಾರೆ ಜಗತ್ತಿನೊಳಗೆ? ನನ್ನ ವ್ರತ ಅಂತ ಭಗವಂತ ಹೇಳ್ತಾನೆ. ಭಕ್ತರ ರಕ್ಷಣೆಯೇ ಭಗವಂತನ ವಿಶೇಷವಾದಂಥ ದೊಡ್ಡ ವ್ರತ ಅಂತ ಹೇಳ್ತಾನೆ. ಕೃಷ್ಣನಾಗಿ ಅದೇ ಮಾತನ್ನು ಹೇಳ್ತಾನೆ. ರಾಮನಾಗಿ ಅರ್ಜುನನ ಮುಂದೆ ಹೇಳಿದ, ಕೃಷ್ಣನಾಗಿ ವಿಭೀಷಣಾದಿಗಳ ಮುಂದೆ ಹೇಳಿದ. ರಾಮ ಅಲ್ಲಿ, ಕೃಷ್ಣ ಇಲ್ಲಿ, ಎರಡು ಮಾತಲ್ಲಿ ಭರವಸೆ ಕೊಡ್ತಾನೆ. ಭಕ್ತರ ಕೈ ನಾವು ಬಿಡೋದಿಲ್ಲ ಅಂತ ಹೇಳಿ. ಮತ್ತು ಆಶ್ವಾಸನೆ ಕೊಡೋ ಶಕ್ತಿ ಯಾರಿಗೂ ಇಲ್ಲ, ಸರ್ವತಂತ್ರ ಸ್ವತಂತ್ರನಿಗೆ ಮಾತ್ರ ಇರೋದು. ಅವನು ಭಗವಂತ ಅಥವಾ ಭಗವಂತನೇ ಕೊಟ್ಟ ಮಾತಾದ ಬಂತು. ಆಗೊಂದು ಪ್ರಶ್ನೆ ಬಂತು, ಇಂಥ ಭಗವಂತನನ್ನು ಹೇಗೆ ಆರಾಧನೆ ಮಾಡಬೇಕು ಅಂತ ಪ್ರಶ್ನೆ ಬಂತು. ಅದಕ್ಕೆ ಮುಂದೆ ಹೇಳ್ತಾರೆ, ಪತ್ರಂ ಪುಷ್ಪಂ ಫಲಂ ತೋಯಂ. ನನಗೆ ಪತ್ರ ಪುಷ್ಪ ಫಲ ತೋಯ, ನಾಲ್ಕು ಹೇಳ್ತಾನೆ ಭಗವಂತ. ಪತ್ರ ಪುಷ್ಪ ಫಲ ತೋಯ. ಅದು ಪತ್ರಾಣಿ ಪುಷ್ಪಾಣಿ ಪ್ಲೂರಲ್ ಬಹುವಿನಲು ಹೂವು ತರುವರ ಮನೆಗೆ ಹುಲ್ಲ ತರುವ ಅನ್ನೋ ಮಾತಿನಲ್ಲಿ ಹೇಳ್ತಾರೆ. ಒಂದು ದಳ ಶ್ರೀ ತುಳಸಿ, ಬಿಂದು ಗಂಗೋದಕವು. ಒಂದು ತುಳಸಿ ಪತ್ರ, ಒಂದು ಗಂಗೋದಕ, ಒಂದು ಹಣ್ಣು ಅಷ್ಟೇನೆ, ಸಾವಿರಾರು ಬೇಡ, ಒಂದು ಹಣ್ಣು, ನೀರು. ಇಷ್ಟಕ್ಕೆ ಭಗವಂತ ಪ್ರೀತನಾಗಿ ವೈಕುಂಠ ಕೊಡ್ತಾನೆ ಅಂತ ಕೇಳಿದರೆ, ಇದಕ್ಕೆ ಹೋದರೆ ಏನೇನೂ ಹೊರಗೆ ಸಿಗಲ್ಲ ನಮಗೆ. ಇಷ್ಟು ಕೊಟ್ಟರೆ ಯಾರು ಏನೂ ಕೊಡೋದಿಲ್ಲ. ಭಗವಂತ ತನ್ನನ್ನೇ ಕೊಡ್ತಾನೆ. ಎಷ್ಟು ಕರುಣಾಳು ಭಗವಂತ ಅಂತ ಹೇಳ್ತಾನೆ. ಆದರೆ ನಾವೇನು ಮಾಡಬೇಕು ಪ್ರತಿಯಾಗಿದ್ದ ನಮ್ಮ ಕೆಲಸ ಏನು? ಮುಂದಿನ ಪ್ರಶ್ನೆ. ಅದು ಭಗವಂತ ಹೇಳ್ತಾನೆ, ಒಪ್ಪಿಸು. ಯತ್ ಕರೋಷಿ, ಏನು ಮಾಡ್ತಿ? ಯದಶ್ನಾಸಿ, ಏನು ತಿಂತಿ? ಮತ್ತು ಯತ್ ದದಾಸಿ, ಏನು ದಾನ ಮಾಡ್ತಿ? ಯತ್ ತಪಸ್ಯಸಿ, ಏನು ತಪಸ್ಸು ಮಾಡ್ತಿ? ಅದಿಷ್ಟು ಕೂಡ ನನಗೆ ಸಮರ್ಪಣೆ ಮಾಡುವಂಥ ಭಗವಂತ ಹೇಳ್ತಾನೆ. ಸರಿಯಾಗಿ ಅರ್ಥ ಮಾಡ್ಕೋಬೇಕಲ್ಲ, ಅದನ್ನು ಸಮರ್ಪಣೆ ಮಾಡುತ್ತಾನೆ. ಯತ್ ಕರೋಷಿ, ಏನೇನು ಮಾಡ್ತೀವಿ ಎಲ್ಲವನ್ನೂ ಒಪ್ಪಿಸಬೇಕು. ಇದು ನಮಗೆ ಎಲ್ಲಿ ಅರ್ಥ ಆಗುತ್ತೆ ಗೊತ್ತಾ? ಟ್ಯಾಕ್ಸ್ ಕೊಡಬೇಕು, ಇನ್ಕಮ್ ಫ್ರಮ್ ಆಲ್ ಸೋರ್ಸಸ್ ಕೊಡಬೇಕು. ಎಲ್ಲ ಒಂದು ಸೋರ್ಸ್ ಅಪರಾಧ ಅದು. ಒಂದು ತೋರಿಸ್ತಾ ಹೋದ್ರೆ ಎಲ್ಲ ಸೋರ್ಸಸ್ಗಳನ್ನು ಸೇರಿಸ್ಬಿಟ್ಟು ಟ್ಯಾಕ್ಸ್ ಕೊಡಬೇಕಾಗೆ ಭಗವಂತನಿಗೆ ಎಲ್ಲವನ್ನೂ ಅರ್ಪಣೆ ಮಾಡೋದು. ಇದು ನಮಗೆಲ್ಲ ಅರ್ಪಣೆ ಮಾಡಿದ ಅಪರಾಧ. ಇದು ದೊಡ್ಡ ಅಪರಾಧ. ಅದು ಸಾಮಾಜಿಕ ಅಪರಾಧ. ಇದು ಸ್ಪಿರಿಚುವಲ್ ಸಿನ್. ಇದು ಆಧ್ಯಾತ್ಮಿಕವಾದ ಅಪರಾಧವಾಗುತ್ತಾ ಆದ್ದರಿಂದ ಎಲ್ಲವನ್ನೂ ನನಗೆ ಸಮರ್ಪಣೆ ಮಾಡುವಂತ ಭಗವಂತ ಹೇಳ್ತಾನೆ. ನಾವು ಅನೇಕ ಪ್ರಶ್ನೆಗಳು ಬರುತ್ತಾಗ ಎಲ್ಲವೂ ಭಾರಿ ಪ್ರಶ್ನೆ ಎಷ್ಟು ದೊಡ್ಡದ, ಉತ್ತರ ಅಷ್ಟೇ ಸುಲಭ ಇದೆ. ಮಾಡಿದ್ದನ್ನೆಲ್ಲ ಸಮರ್ಪಣೆ ಮಾಡಬೇಕು ಅಂತ ಯಾತಕ್ಕೆ ಹೇಳ್ತೇನೆ ಅಂದರೆ, ಎಲ್ಲ ಮಾಡಿಸೋದು ಅವನಾದ್ದರಿಂದ ಅಂತ. ಎಲ್ಲವನ್ನೂ ಮಾಡಿಸೋದು ಅವನೇ ಆದ್ದರಿಂದ ಎಲ್ಲವನ್ನೂ ಅವನಿಗೆ ಕೊಡಬೇಕು, ಬೇರೆ ದಾರಿ ಇಲ್ಲ. ಯೋಚನೆ ಮಾಡಿದರೆ ಈಗ ನಾವು ಮಾಡುತ್ತೇವೆ ಅನ್ನೋ ಭ್ರಮೆ ಹೋಗುತ್ತಾ. ನಾವು ಮಾಡುತ್ತೇವೆ ಅಲ್ಲ, ನಾಹಂಕರ್ತ ಹರಿಕರ್ತ. ನಾವು ಮಾಡ್ತೇವೆ ಅನ್ನೋದಕ್ಕೆ ಏನು ಮಾಡಲಿಕ್ಕೆ ಬರುತ್ತೆ ಅಂತ ಯೋಚನೆ ಮಾಡಿ ಅಂತ ಹೇಳ್ತಾರೆ. ಯೋಚನೆ ಮಾಡಿದರೆ ಗೊತ್ತಾಗುತ್ತೆ ನಾವು ಏನು ಮಾಡಿದ್ದೇವೆ ಅಂತ. ಯೋಚನೆ ಮಾಡ್ತಾ ಹೊರಟ್ರೆ ಕೊನೆಗೆ ಗೊತ್ತಾಗುತ್ತೆ ನಾವು ಏನನ್ನೂ ಮಾಡಿಲ್ಲ, ಎಷ್ಟೊಂದು ಕೆಲಸ ಮಾಡಿದ್ದೇವಲ್ಲ ಅಂತ ನಮಗನಿಸುತ್ತೆ. ಭಗವಂತ ಹೇಳ್ತಾನೆ, ನಾವು 13 ಕಾರ್ಯ ಮಾಡ್ತೇವೆ. ಅದೇನು ಎಲ್ಲರೂ ಕೂಡ ಮಾಡೋದು, ಶ್ರೀಮಂತ ಅವರು ಇವರು ಅಲ್ಲ. ಪ್ರತಿಯೊಬ್ಬನೂ ಕೂಡ ಪ್ರತಿ ದಿವಸವೂ ಮಾಡೋ 13 ಕೆಲಸ ಇವೆ. ಪ್ರತಿಯೊಬ್ಬನೂ ಕೂಡ ಸಣ್ಣ ಮಗುವಿನಿಂದ ಹಿಡಿದು ಭಾರಿ ದೊಡ್ಡವರವರೆಗೂ ಪ್ರತಿ ದಿವಸವೂ ಅಷ್ಟು ಮಾಡೇ ಮಾಡ್ತಾನೆ. ಯಾವ್ಯಾವುದದು? ಪಶ್ಯನ್, ಶೃಣ್ವನ್, ಸ್ಪೃಶನ್, ಜಿಘ್ರನ್, ಅಶ್ನನ್, ಗಚ್ಚನ್, ಸ್ವಪನ್, ಶ್ವಶನ್, ಪ್ರಲಪನ್, ವಿಸೃಜನ್, ಗೃಹ್ಣನ್, ಉನ್ಮಿಷನ್, ನಿಮಿಷನ್ನಪಿ ಇಂದ್ರಿಯಾಣಿ ಇಂದ್ರಿಯಾರ್ಥೇಷು ವರ್ತಂತ ಇತಿ ಧಾರಯನ್. ಪಶ್ಯನ್, ಶೃಣ್ವನ್, ಎಲ್ಲಿ ಗೊತ್ತಿದೆ, ಕಿವಿಡೋದು, ನೋಡೋದು, ಮಾಡೋದು, ತಿನ್ನೋದು, ಎಲ್ಲ ಕೆಲಸಗಳು. ಕಣ್ಣು ಮುಚ್ಚೋದು, ಕಣ್ಣು ತೆಗೆಯೋದು, ಎಲ್ಲ ಕೆಲಸವನ್ನು ಮಾಡ್ತಿದ್ದೇವೆ. ಆದರೆ ಇದ್ಯಾವುದೋ ನಮ್ಮ ಕೈಯಲ್ಲಿಲ್ಲ, ನೆನಪಿರಬೇಕು. ನಾವು ಮಾಡುತ್ತೇವೆ ಅಂತ ಹೇಳೋ ಶಕ್ತಿ ನಮಗಿಲ್ಲ ಇವತ್ತು. ಹೇಳಿದರೆ ಸುಳ್ಳು ಅಂತ ಅರ್ಥ. ನಮಗದು ಯಾವಾಗ ಗೊತ್ತಾಗುತ್ತೆ? ಅದು ಯಾವಾಗಲೂ ಗೊತ್ತಾಗೋದಿಲ್ಲ. ಗೊತ್ತಾಗೋದು ಯಾವಾಗ? ಕಣ್ಣು ಪ್ರಾಬ್ಲಮ್ ಶುರುವಾಗುತ್ತೆ. ಓಹೋ, ಯಾಕೋ ಕಣ್ಣು ಕಾಣ್ತಾ ಇಲ್ಲ ಅಂದರೆ, ಇಷ್ಟೊತ್ತು ಕಾಣಿಸ್ತಾ ಇತ್ತು ಅಂದರೆ ನಾವೇ ಕಾಣೋದಾಗಿದ್ದು ಇವತ್ತು ಕಾಣಬೇಕಾಗಿತ್ತು. ಇವತ್ತು ಯಾಕೆ ಕಾಣ್ತಾ ಇಲ್ಲ? ಕಾಣಿಸೋನಿದ್ದ ಕಾಣಿಸ್ತಿದ್ದಿಲ್ಲ, ಕಾಣಿಸ್ತಾ ಇಲ್ಲ, ತೋರಿಸ್ತಾ ಇಲ್ಲ, ಕಾಣ್ತಾ ಇಲ್ಲ ಅಷ್ಟೇ. ಕಾಣಿಸೋರು ಯಾರು ಹಾಗಿದ್ರೆ? ಭಗವಂತ ಕಣ್ಣೊಳಗಿದ್ದು ನಮ್ಮನ್ನು ತೋರಿಸ್ಕೊಡ್ತಾರೆ. ಕಣ್ಣು ಮಿಕ್ಸರ್ ನಾವು ತಿರುಗಿಸ್ತೇವೆ ಕೈಲೇ, ಕರೆಂಟ್ ತಿರುಗಿಸುತ್ತೆ ಗೊತ್ತಲ್ಲ. ನಾವು ತಿರುಗಿಸಿ ಈ ತಿರುಗಿ ಎಲ್ಲಿ ತಿರುಗಿ ಕೈ ನೋವು ಆಗುತ್ತೆ, ಏನೂ ಆಗೋದಿಲ್ಲ ಕೆಲಸ. ಅದರಿಂದ ಕರೆಂಟ್ ಸರ್ರನ್ನು ತಿರುಗಿಸಿ ಹಾಕಿ ನೋಡ್ತಿಲ್ಲ, ಒಂದು ಕ್ಷಣದಲ್ಲಿ ಮಾಡಿಬಿಡುತ್ತೆ. ಅದು ಕರೆಂಟಿನ ಶಕ್ತಿ. ಅದು ಮಿಕ್ಸರ್ ಇದೆ, ಅದು ಕರೆಂಟ್ ಇಲ್ಲದೆ ಕೆಲಸ ಮಾಡೋಕ್ಕೆ ಬರೋದಿಲ್ಲ. ಮಿಕ್ಸರು ಬೇಕು, ಕರೆಂಟು ಬೇಕು, ನಮಗೆ ಬೇಕಾದ ಪದಾರ್ಥ ಮಾಡ್ಕೊಡೋಕ್ಕೆ ಬರುತ್ತೆ. ಇವತ್ತು ಕರೆಂಟಿನ ಮಹತ್ವ ನಮಗೆ ಗೊತ್ತು, ಭಗವಂತನ ಮಹತ್ವ ಗೊತ್ತಿಲ್ಲ. ಅವನಿಲ್ಲದೆ ಹೋದರೆ ಸೂರ್ಯ ಚಂದ್ರ ಯಾರು ಏನು ಮಾಡಲಿಕ್ಕೆ ಬರೋದಿಲ್ಲ. ಅರ್ಥ ಆಯ್ತಾ? ಯದ್ಭೀಷಾ ಉದಯಿತಿ ಸೂರ್ಯ, ಸೂರ್ಯ ಉದಯ ಸೂರ್ಯಾಸ್ತ,
ಚಂದ್ರೋದಯ, ಚಂದ್ರಾಸ್ತ, ನೀರು ಬರೋದು, ನೀರು ಹೋಗೋದು, ಮಳೆ ಬರೋದು, ನಿಲ್ಲೋದು, ಮಳೆ ಬರ್ತಾನೆ ಇದ್ದರೆ ಗತಿ ಏನಾಗ್ತಿತ್ತು, ಬರದೇ ಹೋದರೆ ಏನು ಗತಿ ಆಗುತ್ತೆ ಯೋಚನೆ ಮಾಡಿ. ಬರಬೇಕಾದ ಬರಬೇಕು, ನಿಲ್ಬೇಕಾದ ನಿಲ್ಲಬೇಕು. ಇದೆಲ್ಲ ಮಾಡಿಸೋದು ಯಾರು? ಸಾಯ್ತಾ ಬಿದ್ದಿರ್ತಾನೆ, ಕಣ್ಣು ತೆಗೆದು ನೋಡು ಅಂತಾರೆ, ಕಣ್ಣು ತೆಗಿಲಿಕ್ಕೆ ಬರೋದಿಲ್ಲ, ಕಣ್ಣು ತೆಗಿಲಿಕ್ಕೆ ಬರೋದಿಲ್ಲ, ಆ ಸ್ಥಿತಿಯಲ್ಲಿ ಇರ್ತಾನೆ. ಬಾಯಲ್ಲಿ ನೀರು ಹಾಕಿದ್ರೆ ನುಂಗ್ಲಿಕ್ಕೆ ಬರೋದಿಲ್ಲ ಅಂತ ಬಿಟ್ಟುಕೊಳ್ಳಿ. ಇವತ್ತು ಮಾಡ್ತಾ ಇದ್ದೇವೆ, ದೇವ್ರು ಮಾಡಿಸ್ತಾ ಇದ್ದಾನೆ, ಮರ್ತು ಬಿಡ್ತೇವೆ ನಾವು. ಕರೆಂಟ್ ಇದ್ದಾಗ ಅದ್ರ ಬೆಲೆ ಗೊತ್ತಿರೋದಿಲ್ಲ, ಹೋದಾಗ ಗೊತ್ತಾಗುತ್ತಲ್ಲ. ಹಾಗೆ ಕರೆಂಟ್ ಇದ್ದಾಗ ಬೆಲೆ ಗೊತ್ತಿಲ್ಲ, ಹೋದ ತಕ್ಷಣ ಬೆಲೆ ಗೊತ್ತಾಗುತ್ತಲ್ಲ. ಆಗ ಅರಿತು ಪೆಡನೆಂದು ಪೇಳುವರು ಬುಧ ಜನ. ಮನುಷ್ಯ ಶವ ಅಂತ ಕರೆಸ್ಕೊಡ್ತಾರೆ, ಗೊತ್ತಾಯ್ತು. ನಾವು ಶವ ಇವತ್ತಾಗಿಲ್ಲ ಅಂದರೆ ದೇವರ ದಯ ಅಂತ ಅರ್ಥ. ಶವ ಆಗದೇ ಇರೋದಕ್ಕೆ ಹರಿವಾಯುಗಳ ಅನುಗ್ರಹದ ಫಲ ಅದು. ಕರಡಾಭಿಮಾನಿ ಸುರರು ದೇಹವನ್ನು ಬಿಡಲು ಕುರುಡ ಕಿವುಡನು ಮೂಕನೆಂದೆನಿಸುವ ಪರಮ ಮುಖ್ಯ ಪ್ರಾಣ ತೊಲಗಲ ಆ ದೇಹವನ್ನು ಅರಿತು ಪೆಣನೆಂದು ಬೇಳುವರು ಬುಧ ಜನ. ಮಧ್ವನಾಮ ಪ್ರತಿನಿತ್ಯ ಹೇಳ್ತಕ್ಕಂಥ ಮಾತು, ವಾಯುದೇವರ ಸ್ತೋತ್ರ ಎಲ್ಲರೂ ಹೇಳಬೇಕಾದದ್ದು. ಕಾರಣ ಎಲ್ಲರೂ ಬದುಕಿರೋದೇ ಪರಮಾತ್ಮ, ವಾಯುದೇವರಿಂದ, ಪರಮಾತ್ಮನಿಂದ. ಅರ್ಥ ಮಾಡಿಕೊಂಡ್ರೆ ಪ್ರತಿ ಕೆಲಸ ಭಗವಂತನಿಂದ ನಡೀತಾ ಇದೆ. ಅದಕ್ಕೆ ನಾಹಂಕರ್ತ. ಇನ್ನೊಂದು ಕಡೆ ಗೊತ್ತಾಗುತ್ತೆ, ಕ್ಯಾಶಿಯರ್ ಇದ್ದಾನೆ, ಅವ್ರಿಗೆ ₹1,00,000 ಚೆಕ್ ಕೊಟ್ಟು ₹1,00,000 ಕೊಟ್ಬಿಡ್ತಾನೆ. ಅವನಿಗೆ ಯಾರೋ ಬರ್ತಾರೆ, ಅಲ್ಲಯ್ಯ ನಾನು ಅದು ಸಾಲ ಇಸ್ಕೊಂಡು 10,000 ವಾಪಸ್ ಕೊಟ್ಟಿಲ್ಲ, ಅವ್ನು ₹1,00,000 ಕೊಟ್ಟಿಯಲ್ಲ ಅಂತ ಕೇಳ್ತಾನೆ. ಅರೆ ನಾನು ಕೊಟ್ಟಿಲ್ಲ ಅಂತ ಹೇಳಿ, ನಾನು ಕೊಟ್ಟಿಲ್ಲ ಅದನ್ನು. ಅರೆ ನಾನೇ ನೋಡಿದ್ದೇನೆ. ಓ ನಂದಲ್ಲ, ಬ್ಯಾಂಕು ಕೊಟ್ಟದಷ್ಟೇ, ನಾನು ಕೊಟ್ಟಿದ್ದಲ್ಲ. ನೀವು ಕೈ ಮುಂದೆ ಅದು ಕೊಡ್ತಿರೋದು ಬ್ಯಾಂಕ್. ಅದು ನಮಗೆ ಎಚ್ಚರ ಇದೆ. ಕ್ಯಾಶಿಯರ್ ಒಂದು ಪೈಸೆ ಜೇಬಲ್ಲಿ ಹಾಕೊಳ್ಳೋಗಿಲ್ಲ ಅದನ್ನು, ಆಮೇಲೆ ವಾಪಸ್ ಇಟ್ಟು ಬರಬೇಕು, ಅವ್ರು ತಾನು ಮುಟ್ಟಾಗಿಲ್ಲ. ಡೆಲಿವರ್ ಮಾಡೋದಷ್ಟೇ ಅವನ ಕೆಲಸ. ಗೊತ್ತಾ, ನಾವು ಏನು ಮಾಡಿದರೂ ಕೂಡ ಭಗವಂತನದು. ಅವನು ಕೊಟ್ಟ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿ. ಅವನು ಕೊಟ್ಟಿದ್ದನ್ನು ಅರ್ಪಣೆ ಮಾಡದೆ ಅವರು, ಅದೇ ತತ್ಪುರುಷಮದರ್ಪಣ. ನಮ್ಮದಾಗಿ ಏನೂ ಇಲ್ಲ. ದೇವರಿಗೆ ಅಭಿಷೇಕ ಮಾಡ್ತೇವೆ, ಆ ನೀರು ನಾವು ಪ್ರಿಪೇರ್ ಮಾಡಿದ್ದಲ್ಲ, ಎಷ್ಟು ಒಟ್ಟು ತಂದು ಪ್ರಿಪೇರ್ ಮಾಡಿದ್ದಲ್ಲ ನಾವು ಅದನ್ನು. ಮತ್ತು ದೇವರು ಮಾಡಿಸ್ಕೊಟ್ಟಿರೋದು. ಒಂದು ಹನಿ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಆಗುತ್ತೆ, ಭಗವಂತ ಹಾಗೆ ಸುರಿಸ್ತಾನೆ. ಅವನು ಕೊಟ್ಟ ನೀರನ್ನು ಅವನು ಕೊಟ್ಟ ಮೂರ್ತಿಗೆ ಹಾಕೋದಷ್ಟೇ. ಅವನೇ ಬೆಳೆಸಿದ ಹೂವನ್ನು ಅವನಿಗೆ ಕೊಡೋದಷ್ಟೇ. ಅವನೇ ಬೆಳೆಸಿದ ಪದಾರ್ಥ ಅವನ ಮೇಲೆ ಹಾಕೋದು. ಎಷ್ಟು ಸುಲಭ ಇದು. ಮಕ್ಕಳ ಕೈಯಲ್ಲಿ ಗುಡ್ಡಿ ದುಡ್ಡು ಹಾಕಿಸಿದ್ರೆ ಹೇಗೋ ಹಾಗೆ. ಮಗ ದುಡ್ದಿದ್ದಲ್ಲ ಅದು, ತಾಯಿ ತಂದೆ ಕೊಟ್ಟು ಅದು ಹಾಕು ಅಂತ ಕೊಡ್ತಾರಲ್ಲ ಹಾಗೆ. ಇದು ಭಗವಂತ ಎಷ್ಟು ಉಪಕಾರ ಮಾಡಿದ್ದಾನೆ. ಅದಕ್ಕೆ ನಂದಲ್ಲ ಅಂತ ಭಾವನೆ ಇರೋದು. ಏನು ಮಾಡಿದರೂ ಕೂಡ ಇದು ನಾನು ನನ್ನದು ಎರಡು ನಮ್ಮ ದೊಡ್ಡ ಸಮಸ್ಯೆಗಳು. ಹೇಳ್ತಾ ಇರೋದ ಎಲ್ಲ ಆರೋಗ್ಯ ಸರಿ ಇದೆ, ಕ್ಯಾನ್ಸರ್ 4th ಸ್ಟೇಜ್ ಒಂದೇ ಪ್ರಾಬ್ಲಮ್ ಅಂದರೆ ಹೇಗೋ ಹಾಗೆ. ಎಲ್ಲ ಸರಿ ಏನು ಹೇಳ್ತಾರೆ ಅವ್ರಿಗೆ, ಕ್ಯಾನ್ಸರ್ 4th ಸ್ಟೇಜ್ ಅಂದರೆ ಅದಕ್ಕೆ ಹೋಗೋದು ಇನ್ನೇನು ವ್ಯವಸ್ಥೆ ಇಲ್ಲ. ನಮಗೆ 2 ರೋಗ ಇದೆ ಅಂತ ಹೇಳ್ತಾರೆ. ದೇಹದ ರೋಗ ಒಂದಾದ್ರೆ ಮನಸ್ಸಿನ ರೋಗ 2 ಇವೆ. ಒಂದು ಅಹಂಕಾರ, ಒಂದು ಮಮಕಾರ. ನಾನು ಎಂಬುದು ಅಹಂಕಾರ, ನನ್ನದು ಎಂಬುದು ಮಮಕಾರ. ನಾನು ನನ್ನದನ್ನು ಕೊಟ್ಟೆ, ಎರಡೂ ಸುಳ್ಳು. ಕೊಡಲಿಕ್ಕೆ ನಾನ್ಯಾರು, ಕೊಡಲಿಕ್ಕೆ ನನ್ನ ಎಲ್ಲಿದೆ, ಹುಟ್ಟುತ್ತೇನು ತಾರಲಿಲ್ಲ, ಸಾಯುತ್ತೇನು ಒಯ್ಯಲಿಲ್ಲ. ನಮ್ಮದಾಗಿ ಏನೂ ಇಲ್ಲ. ಆದ್ದರಿಂದ ದೇವರು ಕೊಟ್ಟಿದ್ದೆ ದೇವರು ಸಮರ್ಪಣೆ ಮಾಡೋದು ಅಷ್ಟೇ ಕೆಲಸ ಹೊರತು ಬೇರೆ ಅಲ್ಲ. ಇದು ಅರ್ಥ ಮಾಡಿಕೊಂಡ್ರೆ ಅದೇ ಜೀವನ ಅಂದರೆ ಅದೇ. ಅದನ್ನು ಭಗವಂತ ಹೇಳ್ತಾನೆ, ಏನು ಮಾಡ್ತೀಯಲ್ಲ ಅದನ್ನು ನನಗೆ ಒಪ್ಪಿಸು ಅಂತ ಹೇಳಿದ್ದಾನೆ. ಎಲ್ಲವನ್ನು ಮಲಗೋದು ನಮ್ಮ ಕೈಲಿಲ್ಲ. ಡಾಕ್ಟ್ರೇ ನಿದ್ದೆ ಬರೋದಿಲ್ಲ ಅಂತ ಯಾಕೆ ಹೋಗ್ತಿದ್ದ ಹಾಗಿದ್ರೆ? ಆ ಡಾಕ್ಟ್ರಿಗೂ ಬರೋದಿಲ್ಲ ಪಾಪ ನಿದ್ರೆ, ಅವನೊಂದು ಔಷಧಿ ಇನ್ನೊಂದು ಕೊಡಬೇಕಷ್ಟೆ. ಯಾರ ಕೈಯಲ್ಲೂ ಇಲ್ಲ ಅದು. ಮಲಗಿಸೋ ಶಕ್ತಿ ಯಾರಿಗೂ, ಎಬ್ಬಿಸೋ ಶಕ್ತಿ ಯಾರಿಗೂ ಇಲ್ಲ. ಮಲಗೋ ಎಷ್ಟು ಲಕ್ಷಾಂತರದಲ್ಲಿ ಮಲಗಿದಾಗ ಸಾಯ್ತಾರಂತೆ, ಗೊತ್ತಾ, ಬೆಳಿಗ್ಗೆ ಹೇಳೋದಿಲ್ಲ. ಹಾಗೆ ಬದಿ ಹಾಗೆ ಸತ್ತಿಲ್ಲ ಅಂದರೆ ದೇವರ ದಯ ಅಂತ ಅರ್ಥ ಅಷ್ಟೇ, ಬೇರೆ ದಾರಿ ಇಲ್ಲ. ಏನು ಕರುಣಾನಿಧಿಯೋ ಹರಿ, ಮತ್ತೇನು ಭಕ್ತಾಧೀನನೋ, ಇನ್ನೇನು ಈತನ ಲೀಲೆ. ಎಷ್ಟು ಕರುಣಾಳು ಭಗವಂತ. ನಾವು ಒಂದು ರೀತಿ ಎಂದೋ 1/2 ಕೊಟ್ಟವ್ರಿಗೆ ಜ್ಞಾಪಿಸ್ಕೊತಾ ಇರ್ತೇವೆ. ಭಗವಂತ ಜನ್ಮ ಜನ್ಮದ ಬಂಧು, ನಮಗೆ ಪ್ರತಿ ಕ್ಷಣದ ಬಂಧು. ನಮ್ಮ ಜೊತೆಗೆ ಯಾವಾಗಲೂ ಯಾರೂ ಇರೋದಿಲ್ಲ, ಇಬ್ಬರೇ ಇರೋದು. ಬಹಳ ಮುಖ್ಯವಾಗಿ ಭಗವಂತ, ಅನಂತರ ವಾಯುದೇವರು. ಲಕ್ಷ್ಮೀನಾರಾಯಣರು ವಾಯುದೇವರು ಬಿಟ್ಟು 24 ತಾಸು ನಮ್ಮನ್ನು ಕಾಪಾಡೋ ಶಕ್ತಿ ಯಾರಿಗೂ ಇಲ್ಲ. ಅವರಿಬ್ಬರೇ ಮಾಡ್ತಾರೆ. ಅವರಿಬ್ಬರನ್ನೇ ಮರೆತು ಬಿಡ್ತೇವೆ ನಾವು ಇವತ್ತು. ಮತ್ತು ದೇವರು ಅಂದರೆ ಒಂದು ಕೋಮಿನ ದೇವರಲ್ಲ. ಮುಖ್ಯಮಂತ್ರಿ ಆಪೋಸಿಟ್ ಪಾರ್ಟಿಯವರಿಗೂ ಮುಖ್ಯಮಂತ್ರಿ ಇವರನ್ನೇ ಹೆಸರು ಹೇಳಬೇಕು, ತಮ್ಮತ್ತಿಗೆ ಹೇಳಾಗಿಲ್ಲ ಅವರಿಗೆ. ಒತ್ತುವಿ ಬಿಡಲಿ ಮುಖ್ಯಮಂತ್ರಿ ಹೆಸರು ಇದನ್ನೇ ಹೇಳ, ಬೇರೆ ಹೇಳಾಗಿಲ್ಲ. ದೇವರು ಹಾಗೆ. ಹರಿ ಸರ್ವೋತ್ತಮತ್ವ, ವಾಯುದೇವತ್ವ ಅಂತಂದರೆ ಏನೂ ಅಲ್ಲ. ಎಲ್ಲರಿಗೂ ಕೂಡ ಕಂಪಲ್ಸರಿ ಆಗಿರ್ತಕ್ಕಂಥ ವಿಷಯಗಳು. ಅದನ್ನು ತಿಳ್ಕೊಂಡು ಅವರು ಮಾಡಿಸಿದ್ದಾನೆ, ಅವ್ರು ಒಪ್ಪಿಸ್ಬೇಕಷ್ಟೇ. ನೀವೊಂದು ಕೆಲಸ ಕೊಟ್ಟಿರ್ತೀರಿ, ಯಾರಿಗೂ ರಿಕ್ಷಾದಲ್ಲಿ ಹಿಡಿತೀರಿ, ಯಾರು ದುಡ್ಡು ಕೊಡಬೇಕೀಗ? ಪ್ರಯಾಣ ಮಾಡಿದವನು ದುಡ್ಡು ಕೊಡಬೇಕು. ಪಕ್ಕದವ್ರು ಕೇಳಿದರೆ ನಾನು ಪ್ರಯಾಣ ನಿಮ್ಗೆ ಯಾಕೆ ಕೊಡಲಿ ಅಂತ ಹೇಳ್ತಾನೆ. ಹೇಳಿದವನು ಕೊಡಬೇಕು ತಾನೆ. ಮತ್ತು ಎಲ್ಲ ಕೆಲಸ ಮಾಡೋದು ಮಾಡಿಸೋದು ಮಾಡ್ಲಿಕ್ಕೆ ಹೇಳಿದವನು ಭಗವಂತ. ಅವನು ಒಪ್ಪಿಸ್ಬೇಕು, ಸಬ್ಮಿಟ್ ಮಾಡಬೇಕು ನಾವು. ಅವನು ಒಪ್ಪಿಸ್ದೇ ಹೋದರೆ ಎಲ್ಲ ವ್ಯರ್ಥ, ಮಾಡಿದ್ದೆಲ್ಲ ವ್ಯರ್ಥ. ಅದಕ್ಕೇನೆ ಸಬ್ಮಿಟ್ ಮಾಡಬೇಕದು. ವಿದ್ಯಾರ್ಥಿ ಪರೀಕ್ಷೆಯಲ್ಲಿ ಎಲ್ಲ ಬರೆದ, ಭಾರಿ ಚೆನ್ನಾಗಿ ಬರೆದು ಬಿಟ್ಟ, ಭಾರಿ ಖುಷಿ ಆಯಿತು ಅವನಿಗೆ.
ಮನೆ ಹೊರಟ. ತಂದೆ ತಾಯಿ ಮೇಷ್ಟ್ರು ಕೇಳಿದರು, ಹೇಗೆ ಬರೆದಿದ್ದಿ ಅಂತ ಕೇಳಿದರು. ಭಾರಿ ಚೆನ್ನಾಗಿ ಬರೆದಿದ್ದೇನೆ, ನಿಮಗೆ ನಂಬಿಕೆ ಬರೋದಿಲ್ಲ ಹೌದಲ್ಲೋ, ನೋಡಿ ಹೇಗಿದೆ ಅಂತ ತೋರಿಸ್ದೆ. ಅರ್ಥ ಆಯ್ತಾ? ಆನ್ಸರ್ ಪೇಪರ್ ಸಬ್ಮಿಟ್ ಮಾಡಿಲ್ಲ, ಮನೆ ಒಯ್ದು ಬಿಟ್ಟಿದ್ದಾನೆ ಪುಣ್ಯಾತ್ಮ. ತಂದೆ ತಾಯಿ ತೋರಿಸ್ತಾನೆ, ಅವ್ರು ಓದೋದೆಲ್ಲ ತಲೆ ಹೊಡ್ಕೋತಾನೆ, ನಿನ್ನ ಗ್ಯಾರಂಟಿ ಫೇಲ್ ಅಂತ ಹೇಳ್ತಾನೆ. ಎಷ್ಟು ಚೆನ್ನಾಗಿ ಬರೆದಿದೆ ನೋಡಿದ್ದೀರಾ, ಅಲ್ಲ ಸಬ್ಮಿಟೇ ಮಾಡಿಲ್ಲ ಹೇಗೆ ಪಾಸ್ ಆಗ್ತಿ ಅಂತ ಕೇಳ್ತಾರೆ. ಅರ್ಥ ಆಯ್ತಾ? ಸಬ್ಮಿಟೇ ಮಾಡಿಲ್ಲ ಅವನು, ರಿಸಲ್ಟ್ ನೋಡೋಣ ಸಿಟಿನೇ ಇಲ್ಲ, ಗಾನ್ ಅವನು ಸ್ಥಿತಿ. ನಮ್ಗೆ ಈಗ ಅರ್ಥ ಆಗುತ್ತೆ, ಎಂದು ಒಪ್ಸೋದಿಲ್ಲ ಅದಿಷ್ಟು ವೇಸ್ಟ್ ಅಂತ. ಕಾಯೇನ ವಾಚ ಮನಸೇಂದ್ರಿಯರ್ವಾ ಬುದ್ಧ್ಯಾತ್ಮನಾಮಾನುಸೃತ ಸ್ವಭಾವ ಕರೋತಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇಕೆ ಸಮರ್ಪಯ. ಒಪ್ಪಿಸ್ಬೇಕದನ್ನು, ಇಲ್ಲದವರೆ ಎಂದು ಬೆಲೆ ಇಲ್ಲ. ಕಾರ್ಪೆಂಟ್ರಿ ಕೆಲಸ ಮಾಡಿದ್ದೇನೆ, ಮಾಡಿ ಒಪ್ಪಿಸ್ಬೇಕು, ಆಗ ದುಡ್ಡು ಕೊಡೋದಿಲ್ಲ. ತಾನು ಮಾಡಿದ ಕೆಲಸ ಮಾಡಿ ಒಪ್ಪಿಸೋದ ಹೊರತು ದುಡ್ಡು ಸಿಗೋದಿಲ್ಲ. ನಮ್ಗೆ ಒಪ್ಪಿಸೋ ಕಾನ್ಸೆಪ್ಟೇ ನಮಗೆ ಗೊತ್ತಿಲ್ಲ ಇವತ್ತು. ಯಾಕೆ ನಮಗೆ ಒಪ್ಪಿಸ್ಲಿಕ್ಕೆ ಎಲ್ಲ ನಮ್ಮದೇನು ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೇವಲ್ಲ, ಒಪ್ಪಿಸ್ತೇನೆ ಇಲ್ಲ. ಒಪ್ಪಿಸ್ಬೇಕಲ್ಲ, ಎಷ್ಟು ಇಂಪಾರ್ಟೆಂಟ್. ಟಿ.ಎಡ್ ಕ್ಲೇಮ್ ಮಾಡ್ತೀರಿ, ಎಲ್ಲ ರಿಸಿಟ್ ಎಲ್ಲ ತೋರಿಸ್ಬೇಕು ನೀವೀಗ. ಸುಮ್ಮನೆ ಬರ್ಕೊಟ್ರೆ ಕೊಡೋದಿಲ್ಲ, ಹೋಗಿ ಬಂದಿದ್ದೆಲ್ಲ ಪ್ರೂವ್ ಮಾಡಿ ಅದ್ರ ಮೇಲೆ ಕ್ಲೇಮ್ ಮಾಡಬೇಕು. ಇದೆಲ್ಲ ಪದ್ಧತಿ ಹೊರಗೆ ಗೊತ್ತಿದೆ, ಒಳಗೆ ಮರೆತುಬಿಟ್ಟಿದ್ದೇವೆ ನಾವು. ಒಳಗೆ ಜ್ಞಾಪಕ ಇದ್ದರೆ ಅಧ್ಯಾತ್ಮ ಅಂತ ಕರೀತಾರೆ, ಹೊರಗೆ ಜ್ಞಾಪಕ ಇದ್ದರೆ ಅದು ಸಾಮಾಜಿಕ ಜೀವನ. ಇದು ಆಧ್ಯಾತ್ಮಿಕ ಜೀವನದ ಒಳಗೆ ಎಚ್ಚರ ಇರಬೇಕು. ಮತ್ತು ಕಣ್ಣು ಗುಡ್ಡೆಗಳ ಕಣ್ಣಲ್ಲ, ಒಳಗೆ ನೋಡೋ ಶಕ್ತಿ ಬೇರೆ ಇದೆ. ಅದೇ ರೀತಿ ಒಳಗಿರೋ ಶಕ್ತಿ ಆತ್ಮ, ಅಧ್ಯಾತ್ಮ, ಅದನ್ನು ತಿಳಿಸ್ಕೊಡೋದು ಜ್ಞಾನಿಗಳ ಕೆಲಸ. ಅದು ಮಾಡಿದ್ದಾರೆ ಅಂತಲೇ ವಾದಿರಾಜ ಸ್ವಾಮಿಗಳಿಂದ ಜ್ಞಾನಿಗಳ ಸ್ಮರಣೆ ಮಾಡೋದಕ್ಕೆ ಮುಖ್ಯ ಕಾರಣ ಅದೇ. ಮೂರವರುಗಳು ಶ್ರೀಮದ್ ಮಧ್ವಾಚಾರ್ಯರು, ಅವರ ಸ್ವಾಮಿ ಸಾಕ್ಷಾತ್ ಭಗವಂತ. ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಆದ್ದರಿಂದ ನಾವು ಸಬ್ಮಿಟ್ ಮಾಡಲೇಬೇಕು ಅಂತ. ಇನ್ನು ಕೆಲವರು ಇರ್ತಾರೆ, ನೋಡಯ್ಯ ಸಂಧ್ಯಾ ವಂದನೆ ಮಾಡು, ಕೃಷ್ಣಾರ್ಪಣ ಹೇಳು, ದೇವ್ರ ಪೂಜೆ ಮಾಡು, ಕೃಷ್ಣಾರ್ಪಣ ಹೇಳು, ಸತ್ಯ ಹೇಳು, ಕೃಷ್ಣಾರ್ಪಣ ಮಾಡು, ಧರ್ಮಾಚರಣೆ ಕೃಷ್ಣಾರ್ಪಣ ಮಾಡು. ಖುಷಿ ಆಯ್ತು ಅವನಿಗೆ, ಮಾಡಿದ. ಏನು ಆಫೀಸಲ್ಲಿ ಕೆಲಸ ಸುಮ್ಮನೆ ಕೊಡ್ತಾರಾ? ಅವ್ರು ಹೇಳಿದ ಕೆಲಸ ಮಾಡ್ಲಿಕ್ಕೆ ಕೊಟ್ಟಿರ್ತಾರೆ. ನಾವು ತೋಚಿದ ಕೆಲಸ ಮಾಡಿದ್ರೆ ಸಂಬಳ ಕೊಡೋದಿಲ್ಲ, ಅವ್ರು ಹೇಳಿದ ಕೆಲಸ ಮಾಡಬೇಕು. ಇದು ಜಗತ್ತು ಭಗವಂತನ ಆಫೀಸ್. ಇದು ಅವನು ಕರ್ಮಣ್ಣೇವಾಧಿಕಾರಸ್ಥೆ, ಕೆಲಸ ಕೊಟ್ಟಿದ್ದಾನೆ, ಅದನ್ನು ಮಾಡಿ ಒಪ್ಪಿಸ್ಬೇಕು. ಆಗ ಅದನ್ನು ಕಂಡಕ್ಟರ್ ಕೆಲಸನೇ ಮಾಡಬೇಕು, ಡ್ರೈವರ್ ಕೆಲಸನೇ ಮಾಡಬೇಕು. ಅದು ಏನು ಮಾಡ್ತಾರೆ, ಬಸ್ ಆ್ಯಕ್ಸಿಡೆಂಟ್ ಬೇಜಾರು ಆಗಿರೋದು ಯಾವಾಗ ಗೊತ್ತೇನು, ಕಂಡಕ್ಟರ್ ಡ್ರೈವ್ ಮಾಡಿಬಿಟ್ಟಿರ್ತಾನೆ ಕೆಲಸ, ಫ್ರೆಂಡ್ಶಿಪ್ ಕೊಟ್ಬಿಡ್ತಾರೆ, ಹೊಡೆದ್ಬಿಡ್ತಾರೆ. ಎಷ್ಟು ಜನ ಸತ್ರು ಯೋಚನೆ ಮಾಡಿ. ಇದು ಅರ್ಥ ಮಾಡಿಕೊಂಡ್ರೆ ಸ್ವಧರ್ಮ ಪಾಲನೆ ದೊಡ್ಡದಾದ ಕೆಲಸ. ಅದನ್ನು ಮಾಡದೆ ಹೋದರೆ, ತಪ್ಪು ಮಾಡಿದರೆ ಲೋಕ ಹಾಳಾಗುತ್ತೆ. ಅದು ಮಾಡಿ ಒಪ್ಪಿಸ್ಬೇಕು. ಬಸ್ಸಿಂದ ಬಿಟ್ಬಿಟ್ಟು ನಾವೆಲ್ಲ ಇಳಿದ್ಬಿಡ್ತೇವೆ, ಅವ್ನು ಹೋಗಿ ಷಡ್ಡಿಗೆ ಕೊಟ್ಟು ರಿಪ್ಲೈ ಕೊಟ್ಟು ಹ್ಯಾಂಡ್ ಓವರ್ ಕೂಡ ಅವಸ್ಕೊಳ್ಬೇಕು. ಹಾಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ರಿಪೋರ್ಟ್ ಎಲ್ಲ ಕೊಟ್ಟರೆ ಮಾತ್ರ ಅವನ ಸಂಬಳ ಎಲ್ಲೂ ಸಾಧ್ಯ ಇಲ್ಲ. ಎಲ್ಲೂ ಹಾಕೊಳ್ಳೋಗಿಲ್ಲ, ಎಲ್ಲೋ ನಿಲ್ಲಿಸಾಗಿಲ್ಲ, ಸ್ಟಾಪ್ ಇದ್ದಲ್ಲಿ ಮಾತ್ರ ನಿಲ್ಲಿಸ್ಬೇಕು. ವ್ಯವಸ್ಥೆ ಅದು. ಇದೆಲ್ಲ ಯೋಚನೆ ಮಾಡಿದಾಗ ಪ್ರತಿನಿತ್ಯ ನಮಗೆ ಕರ್ತವ್ಯ ಒಂದಿದೆ, ದೇವರು ಕೊಟ್ಟ ಕರ್ತವ್ಯ ಇದೆ. ಸರ್ಕಾರ ಕೆಲಸ ಕೊಡಬಹುದು, ದೇಹ ಕೊಡೋ ಶಕ್ತಿ ಸರ್ಕಾರಕ್ಕಿಲ್ಲ, ಅದು ಕೊಟ್ಟವನು ಭಗವಂತ. ದೇಹ ತಗೊಂಡು ನಮ್ಮ ಛಾಯಿಸಲ್ಲ, ಭಗವಂತನೇ ಛಾಯಿಸೋದು. ಸಾಧನ ಶರೀರವಿದು ನೀದೆಯಲ್ಲಿ ಕೊಟ್ಟದ್ದು ಸಾಧಾರಣವಲ್ಲ ಸಾಧು ಪ್ರಿಯನೇ. ಇವತ್ತು ಕೆಲಸ ಕೊಡೋದಕ್ಕೆ ಸರ್ಕಾರಕ್ಕೆ ಆಗ್ತಾ ಇಲ್ಲ ಎಲ್ರಿಗೂ ಕೂಡ. ಎಲ್ಲರಿಗೂ ದೇಹ ಕೊಟ್ಟವನು ಭಗವಂತ. ಅದರ ಮೇಂಟೆನೆನ್ಸ್ ಭಗವಂತ ಅಂತ ಹೇಳೋದು. ಆಹಾರ ಹೊರ ಬೆಳೆದದ್ದು ಅವನೇ ಬೆಳೆದಿರೋದು, ನಮಗೆ ಕೊಡ್ತಾ ಇದ್ದಾನಂತೆ. ಆಹಾರ ಸೃಷ್ಟಿ ಮಾಡೋಕ್ಕೆ ನಮಗೆ ಹೇಳಿಲ್ಲ, ಬೆಳೆದಿರೋ ಆಹಾರ ವ್ಯವಸ್ಥಿತವಾಗಿ ತಿನ್ನೋದು. ಸೃಷ್ಟಿ ಮಾಡೋ ಬೀಜ ಕೊಟ್ಟವನವನೇ ಮತ್ತೆ. ಇದರಲ್ಲಿ ಯೋಚನೆ ಮಾಡಿದರೆ ಎಲ್ಲವೂ ಭಗವಂತನಿಂದಾಗುತ್ತೆ. ಅದನ್ನು ಪೂರ್ತಿ ಮರೆತು ಬಿಟ್ಟಿದ್ದೇವೆ ನಾವು. ದೊಡ್ಡ ಸಮಾರಂಭಕ್ಕೆ ಊಟಕ್ಕೆ ಹೋಗಿರ್ತಾನೆ, ಸಾವಿರಾರು ಜನ ಸೇರಿರ್ತಾರೆ, ಊಟ ಮಾಡಿದ್ರೆ ಹೊರಬಿಡ್ತಾನೆ ಆ ಕಡೆ. ಎಷ್ಟು ಮಾಡಿಸಿದ್ದಾರೆ ಪಾಪ, ಹೋಗ್ಬಿಟ್ಟು ಅವ್ರಿಗೆ ಕೃತಜ್ಞತೆ ಹೇಳೋಣ ಅಂತ ಹೋಗೋದಿಲ್ಲ. ಇವತ್ತು ಸಾಮಾನ್ಯವಾಗಿ ದೊಡ್ಡ ಸಾವಿರಾರು ಜನ ಸಮಾರಂಭದಲ್ಲಿ ಓನರ್ ಕಣ್ಣಿಗೆ ಕಾಣೋದಿಲ್ಲ ಯಜಮಾನ, ನಾವು ಹುಡುಕೊಂಡು ಹೋಗ್ಬೇಕಲ್ಲಿ. ಇವತ್ತು ಭಗವಂತ ವಿಶ್ವದ ಕರ್ತೃ, ವಿಶ್ವದ ಸ್ವಾಮಿ ಭಗವಂತ. ಅಂಥವನ್ನು ಹುಡುಕ್ಬೇಕು ನಾವು. ಅದಕ್ಕೆ ಬ್ರಹ್ಮ ಜಿಜ್ಞಾಸ ಅಂತ ಕರೀತಾರೆ. ಅಥಾತೋ ಬ್ರಹ್ಮಗೆ ಹುಡುಕೊಂಡು ಹೋಗಬೇಕು. ಸಾಮಾನ್ಯವಾಗಿ ಏನು ಕೆಲಸ ಮಾಡ್ತಾ ಇದ್ದಾರೆ, ಹೋಟೆಲ್ ಬಂದುಬಿಟ್ಟಿರ್ತಾರೆ ಮುಂದಕ್ಕೆ. ಮಾಡಿದವ್ರು ಎಲ್ಲೋ ಇರ್ತಾರೆ. ಇದು ಲೋಕಲ್ ಸೈಕಾಲಜಿ. ಇದು ಸಣ್ಣ ಪುಟ್ಟ ಕೆಲಸ ಮಾಡಿದವ್ರು ಎದುರು ಬರ್ತಾರೆ, ಮೂಲ ಕೆಲಸ ಕಂಡಿದ್ದಾಗಿ ಇಲ್ಲವೇ ಎಲ್ಲ ಬಾಗಿದ್ದು ಬಿಡ್ತಾನೆ ದೇವರು. ಅದು ತಪ್ಪದು. ಹುಡುಕೊಂಡು ಹೋಗ್ಬೇಕದನ್ನು. ಯಾಕೆ, ತನ್ನಷ್ಟೇ ತಾನೇ ಕೆಲಸ ಮಾಡೋ ಶಕ್ತಿ ಯಾರಿಗೂ ಇಲ್ಲ. ಒಬ್ಬನು ಮಾಡಿಸ್ಬೇಕು. ಎಲ್ಲ ಮಾಡಿಸೋ ಶಕ್ತಿ ಇರೋದು ಭಗವಂತನಿಗೆ ಮಾತ್ರ. ಆದ್ದರಿಂದ ಅವನನ್ನು ಹುಡುಕಿಕೊಂಡು ಅವನು ಹೇಳಿದ ಹಾಗೆ ಮಾಡಿ ಬದುಕಿದರೆ ನಮ್ಮ ಜೀವನ ಪರಮ ಸಾರ್ಥಕ. ರಾಜರು, ವಾದ್ಯರಾಜರು, ವ್ಯಾಸರು ಎಲ್ಲ ಹಾಗೆ ಬದುಕಿದ ಮಹಾನುಭಾವರು. ಅದರ ಫಲವಾಗಿ ಜನ ಅವತ್ತು ಆರಾಧನೆ ಮಾಡ್ತಾ ಇದ್ದಾರೆ. ತಂದೆ ತಾಯಿ ಶ್ರಾದ್ದ ಮಾಡೋ ಮಕ್ಕಳೆಲ್ಲ ಇವತ್ತಿನ ಕಾಲದೊಳಗೆ ಅಂಥ ಹೊತ್ತಲ್ಲಿ ನೆನೆಸ್ಕೊಂಡು ಮಾಡ್ತಾರೆ ಅಂದರೆ ಎಷ್ಟು ಉಪಯೋಗ ಆಗಿದೆ ಅವರಿಂದ. ಅವ್ರು ಕೊಟ್ಟ ಸಂದೇಶ ನಮ್ಮನ್ನು ಹೇಗೆ ಬದುಕಿಸಿದೆ ಅಂತ ಹೇಳೋದಕ್ಕೆ ಒಳ್ಳೆಯ ನಿದರ್ಶನ ಇಲ್ಲಿ ಕಾಣ್ತೇವೆ. ಆ ಹಿನ್ನೆಲೆಯಲ್ಲಿ
ತತ್ ಕುರುಷ್ವ ಮದರ್ಪಣ, ಯತ್ ಕರೋಷಿ ಯದ್ ಅಶ್ನಾಸಿ. ದೇವ್ರ ನೈವೇದ್ಯ ಇಲ್ಲಪ್ಪ ನಮ್ಮ ಮನೆಯಲ್ಲಿ ಅಲ್ಲ, ದೇವರು ಕೊಟ್ಟಿದ್ದು. ನೀವು ಕೊಡಲಿ ಬಿಡಲಿ ದೇವ್ರ ನೈವೇದ್ಯ ಹಾಗೇ ಆಗುತ್ತದೆ, ದೇವ್ರು ತೊಗೊಂಡೇ ತೊಗೋತಾರೆ. ನೀವು ಕೊಡದೆ ಹೋದ್ರೆ ಟ್ಯಾಕ್ಸ್ ಕಿತ್ಕೋತಾರಲ್ಲ, ಹಾಗೆ ಒದ್ದು ಕ್ಯಾಶ್ ತೊಗೋತಾರಲ್ಲ, ಆ ಶಕ್ತಿ ಸರ್ಕಾರಕ್ಕಿದೆ. ಭಗವಂತ ತೊಗೋತಾನೆ ಆ ರೀತಿಯಲ್ಲಿ. ನಾವೇ ಕೊಟ್ಟುಬಿಟ್ರೆ ಅಪ್ರಿಷಿಯೇಟ್ ಮಾಡ್ತಾರೆ, ಅನುಗ್ರಹ ಮಾಡ್ತಾರೆ. ಒದಿಸ್ಕೊಂಡು ಕೊಡೋದು ಹೇಗಿರುತ್ತೆ ಹಾಗೆ ಕೊಡೋದು ಹೇಗಿರುತ್ತೆ. ಮತ್ತು ನಮ್ಮ ಕರ್ತವ್ಯ ನಾವು ಮಾಡಬೇಕು. ಏನು ಕಷ್ಟಪಡ್ಬೇಡಿ. ನೈವೇದ್ಯ ಅಂದರೆ ಭಾರಿ ಕಷ್ಟದ ಕೆಲಸ ಅಲ್ಲ. ಏನು ಅಡುಗೆ ಮಾಡ್ಕೊಂಡ್ರೆ ತಿನ್ನೋದಕ್ಕೆ ಮುಂದೆ ಕೃಷ್ಣಾರ್ಪಣ ಅಂದರೆ ಸಾಕು. ದೇವ್ರು ಕೂತ್ಕೊಂಡು ಅರ್ಧ ಗಂಟೆ ಊಟ ಮಾಡೋಲ್ಲ ದೇವರು. ಆನ್ಲೈನ್ ಕೃಷ್ಣಾರ್ಪಣ ತೊಗೊಂಡಾಗಿದ್ದು ದೇವರಾಗಲೇ, ಕೃಷ್ಣಾರ್ಪಣ ತೊಗೊಂಡ್ಬಿಟ್ಟು ಆಯ್ತು ಆಗಲೇ. ಇಷ್ಟ ಮೊದಲು ಆನ್ಲೈನ್ ಕಾನ್ಸೆಪ್ಟ್ ಬಂದಿದ್ದೇ ಅಧ್ಯಾತ್ಮದೊಳಗೆ, ಈಗ ಲೌಕಿಕ ಬಂದಿದೆ ಅಷ್ಟೇ. ಅನುಸಂಧಾನ ಹೊರಗೆ ಕೂಡ ಅಲ್ಲ, ಅದು ಒಳಗೆ ಅಧ್ಯಾತ್ಮ. ಹೊರಗೆ ಸ್ವಿಚ್ ಹಾಕ್ಬೇಕಾಗಿಲ್ಲ, ಮನಸ್ಸೊಳಗೆ ಅನ್ಕೊಂಡ್ಬಿಟ್ರೆ ಸಾಕು. ಮನವನಿತ್ತರೆ ತನ್ನ ನೀವನು, ಅದೆಲ್ಲ ಇದೆ. ಮನಸ್ಸು ಕೊಡಬೇಕು. ತದರಂ ಬಹುಲೋಕ ವಿಚಿಂತನಯ ಪ್ರವಣಂ ಕುರು ಮಾನಸ ಮೀಶಪದೆ. ಮನಸ್ಸು ಕೊಟ್ಬಿಡು ದೇವರಿಗೆ, ಎಲ್ಲ ಕೆಲಸ ಆಗೋಗ್ಬಿಡು. ಇದು ದೇವರ ಅದ್ಭುತವಾದ ಸರಳತೆ ಮತ್ತು ಮಹಿಮೆ. ಅಷ್ಟು ಮನಸ್ಸನ್ನೇ ಮಾಡಿಕೊಂಡ್ರೂ ಕೂಡ ದೇವರ ಅನುಗ್ರಹ ಮಾಡಿಯೇ ಮಾಡುತ್ತಾನೆ. ಇಂಥ ದೇವರನ್ನು ನಾವು ಆರಾಧನೆ ಮಾಡೋದಕ್ಕೋಸ್ಕರ ಯದಶ್ನಾಸಿ, ಏನು ತಿಂತೀರಲ್ಲ ಕೃಷ್ಣಾರ್ಪಣ ಅಂತ ತಿಂದುಬಿಟ್ರೆ ಸಾಕೇ ಸಾಕು. ಹಾಗೆ ಏನೇನೋ ತಿನ್ಬಹುದಾ ಅಂತ ಪ್ರಶ್ನೆ ಆಗ. ಏನೇನೋ ತಿನ್ನಬಹುದಾ? ಡಾಕ್ಟರ್ ಹತ್ರ ಹೋಗಿ ಔಷಧಿ ಕೊಟ್ಟಿರ್ತಾರೆ, ಏನೇನೋ ತಿಂದರೆ ಔಷಧಿ ಕೊಡೋದಿಲ್ಲ. ಹೇಳಿದ ಪಥ್ಯ ಮಾಡಿದ್ರೆ ಮಾತ್ರ ಔಷಧಿ ಕೊಡ್ತಾರೆ. ದೇವರು ಪಥ್ಯ ಹೇಳಿದ್ದಾರೆ ನಮಗೆ. ನಾವೆಲ್ಲ ಭವರೋಗಿಗಳು, ನಾವು ನಮಗೆ ರೋಗ ಇಲ್ಲ ಅಂತ ತಿಳ್ಕೊಬೇಡಿ. ಇವತ್ತು ಆಸ್ಪತ್ರೆಯಲ್ಲಿದ್ದಾಗ ಮಾತಾಡ್ಸೋಕ್ಕೆ ಹೋಗ್ತಾರೆ, ಏನಪ್ಪ ಚೆನ್ನಾಗಿದ್ದೀಯಾ ಅಂತಾರೆ. ಚೆನ್ನಾಗಿದ್ದರೆ ಆಸ್ಪತ್ರೆಗೆ ಯಾಕೆ ಬರ್ತಿದ್ದೆ ಅಂತ ಹೇಳ್ತಾರೆ. ಚೆನ್ನಾಗಿಲ್ಲ ಅಂತಲೇ ಆಸ್ಪತ್ರೆ ಬಂದಿರೋದು. ನಾವೆಲ್ಲ ಭವರೋಗಿಗಳು. ನಾವೆಲ್ಲ ಶ್ರೀಮಂತರು ಅಂದರೆ ಕ್ಲಾಸು ವಾರ್ಡ್ ಚೇಂಜ್ ಆಗಿದೆ ಅಷ್ಟೇ ಹೊರತು ಎಲ್ಲರೂ ರೋಗಿಗಳೇ. ರಾಯರಂಥವ್ರು ರೋಗಿಗಳಲ್ಲ, ಅವರು ಡಾಕ್ಟರ್ಸ್. ಅವರೆಲ್ಲ ಕೂಡ ಒಂದೇ ಹಾಸ್ಪಿಟ್ಲಲ್ಲಿ ಡಾಕ್ಟರ್ಸು ಇರ್ತಾರೆ, ಪೇಷಂಟ್ಸು ಇರ್ತಾರೆ. ನಾವೆಲ್ಲ ಪೇಷಂಟ್ಸ್ ಆಗಿರೋರು, ಅವ್ರು ವೈದ್ಯರಾಗಿರೋರು. ಆದ್ದರಿಂದ ಅವ್ರು ಹೇಳಿದಂತೆ ಮಾಡಿದರೆ ಆಗ ರೋಗ ವಾಸಿಯಾಗಿಬಿಡುತ್ತೆ. ಔಷಧಿನೂ ಅವ್ರು ಹೇಳಿದ್ದು ತಗೋಬೇಕು, ಪಥ್ಯನೂ ಅವ್ರು ಹೇಳಿದ್ದೇ ಮಾಡಬೇಕು. ಅದಕ್ಕೆ ನಿಷಿದ್ಧ ಆಹಾರ ತಿನ್ನಬೇಡಿ ಅಷ್ಟೇ. ನಿಷಿದ್ಧ ಆಹಾರ ತಿನ್ನಬೇಡಿ, ವಿಹಿತವಾದನ್ನು ತಿನ್ನಿ. ಎಷ್ಟು ಬೇಕೋ ಅಷ್ಟು ತಿನ್ನಿ. ಕೆಲವರು ತಿನ್ನಬೇಕಾದ್ರೆ ಉಳಿದವ್ರು ನೋಡ್ತಾರೆ, ಅವ್ರು ತಿಂದಷ್ಟು ಅದು ತಿನ್ನಬೇಕು. ಇನ್ಮೇಲೆ ಕಂಪೇರ್ ಮಾಡೋಕ್ಕಾಗುತ್ತಾ? ಹುಚ್ಚುತನ ಇದು. ಅವನ ಆರೋಗ್ಯನೇ ಬೇರೆ, ನಿಮ್ಮ ಆರೋಗ್ಯನೇ ಬೇರೆ. ಇವತ್ತು ಕಂಪೇರ್ ಮಾಡ್ಕೊಂಡೆ ಮನುಷ್ಯ ಸಾಯ್ತಿರೋದು. ಅವನಿಗೆ ಆ ಕಾರ್ ಇದೆ, ನನಗೆ ಕಾರ್ ಬೇಕು. ಅವನಿಗೆ ಮತ್ತೊಂದು ದಿವಸ ನನಗೆ ಸ್ಕೂಟ್ರ್ ಬೇಕು. ಅವನಿಗೆ ವೀಲ್ ಚೇರು, ನನಗೂ ವೀಲ್ ಚೇರ್ ಬೇಕು. ಕಾಲು ಬರ್ಕೊಂಡು ಬೀಳ್ಬೇಕಷ್ಟೆ. ಇದು ಯಾವ ಲೆಕ್ಕ ಇದೆಲ್ಲ? ಈ ರೀತಿ ಬದುಕಿದ್ರೆ ಬದುಕು ಅಂತ ಕರೀತಾರ? ದೇವರು ನಮ್ಗೆ ವೀಲ್ ಚೇರ್ ಕೊಟ್ಟಿಲ್ಲ, ಕಾಲೇ ಕೊಟ್ಟಿದ್ದಾನೆ, ಮತ್ತೆ ಯೋಚನೆ ಮಾಡಬೇಕು. ಈ ಕಂಪ್ಯಾರಿಸನ್ ಬಿಟ್ಟುಬಿಡ್ಬೇಕು. ಕಂಪೇರ್ ಮಾಡ್ಕೊಳ್ಳೋದಾದರೆ ಒಳ್ಳೆಯವ್ರ ಜೊತೆ ಕಂಪೇರ್ ಮಾಡ್ಕೋಬೇಕು. ಅವ್ರು ಹೇಗೆ ಅಂಥ ಬದುಕು ನಮಗಿರಬೇಕು ಅಂತ ಅನ್ಕೋಬೇಕೇ ಹೊರತು ಈ ಒಂದು ಲೋಕದ ಸಾಮಾನ್ಯ ಲಕ್ಸರಿಗಳ ಬಗ್ಗೆ ನಾವು ಕಂಪೇರ್ ಮಾಡ್ಕೊಳಕ್ಕೆ ಹೋಗಬಾರ್ದು. ದೇವರು ನಮಗೇನೇ ಅದು ಕೊಟ್ಟಿದ್ದಾನೆ. ಇಟ್ಟಂಗೆ ಇರವೇನೋ ಹರಿಯೇ ಎನ್ನೋದು ಹರಿಯೇ. ದಾಸರೆಲ್ಲ ಒಂದೊಂದು ಮಾತಾಡ್ತಾರೆ, ಎಷ್ಟು ಅರ್ಥ ಇರುತ್ತೆ ಯೋಚನೆ ಮಾಡಿ. ಇಟ್ಟಂಗೆ ಇರುವೇನೋ ಹರಿಯೇ. 100 ಜನ ರೋಗಿಗಳಿದ್ದಾಗ ಎಲ್ಲರೂ ಒಂದೇ ಔಷಧಿ ಕೊಡೋದು. ರೋಗಗಳು ಬೇರೆ ಬೇರೆ ಔಷಧಿ ಕೊಡ್ತಾರೆ ಅವ್ರಿಗೆ. ನನಗೆ ಅದು ಔಷಧಿ ಕೊಡಿ ಅಂದರೆ ಇವರಿಗೆ ಅದು ಔಷಧಿ ವಿಷ ಆಗುತ್ತೆ ಇವರಿಗೆ ಅಷ್ಟೇ. ಇನ್ನೊಬ್ಬರಿಗೆ ಕೊಡೋದು ನಮಗೆ ಕೊಡೋ ಅಂತ ಕೇಳಬಾರ್ದು. ವಾದಿರಾಜ ಸ್ವಾಮಿ ಆರಾಧನೆ ಇವತ್ತು ಏನು ಕೇಳಬೇಕು ಅಂತ ಒಳ್ಳೆ ಒಂದು ಸಂದೇಶ ಕೊಡ್ತಾರೆ ವಾದಿರಾಜ ಸ್ವಾಮಿಗಳು. ದೇವ್ರ ಮುಂದೆ ಏನು ಕೇಳಬೇಕು? ನಾವು ಏನೇನೋ ಕೇಳಿಬಿಡ್ತೇವೆ. ಪುತ್ರ ಪೌತ್ರ ಆಯುರ ಆರೋಗ್ಯ ವಿಷಯ ಏನೇನೋ ಕೇಳಿಬಿಡ್ತೇವೆ. ಅವೆಲ್ಲ ಬಿಟ್ಟು ಹೋಗಾಗ ಒಂದು ಜೊತೆ ಬರೋದಲ್ವೇ ಅಲ್ಲ. ಅವ್ರಿವ್ರು ಯಾತಕ್ಕೆ ಮಕ್ಕಳೇ ಟಾಟಾ ಮಾಡಿಬಿಟ್ಟಿರ್ತಾರೆ. ಔಟ್ ಆಫ್ ಕಂಟ್ರಿ, ನಾಟ್ ರೀಚಬಲ್ ಅವರು. ಎಷ್ಟೋ ಜನ ಇವತ್ತು ಸಾಯೋದು ಯಾರೋ ನರ್ಸ್ ಕೈಲಿ ಸಾಯ್ತಾರೆ, ಕೆಲಸವ್ರ ಕೈಲಿ ಸಾಯ್ತಾರೆ ಅಷ್ಟೆ. ಮಕ್ಕಳು ನಂಬ್ಕೊಂಡು ಏನು ಬದುಕೋ ಸಾಧ್ಯತೆಯೇ ಇಲ್ಲ ಇವತ್ತು. ಮಕ್ಕಳು ಬೇಡ ಅಂತ ಹೇಳ್ತಾ ಇಲ್ಲ, ಡಿಪೆಂಡೆನ್ಸ್ ಎಷ್ಟು ತಪ್ಪು ಮಾಡುತ್ತೆ ಅಂತ ಹೇಳ್ತಾರೆ ಅವರು. ಎಷ್ಟೋ ಜನ 100ಕ್ಕೆ 90% ಜನ ಇವತ್ತು ಈ ದೇಶದಲ್ಲಿ ಬದುಕಿದ್ದಾರೆ ಅಂದರೆ ಅದು ಯಾರೋ ಆ ಕೆಲಸದ ಆಳುಗಳ ಕೈಲಿ ಬದುಕಿದ್ದಾರೆ ಅಷ್ಟೇ. ಅವರು ಸತ್ರು ಬರದೇ ಇರೋ ಮಕ್ಕಳಿದ್ದಾರೆ ಎಷ್ಟೋ ಜನ. ಮೊನ್ನೆ ಪೇಪರಲ್ಲಿ ಹಾಕಿದ್ರು, ಸತ್ತೋದ್ರೆ ಮಗಳು ಮಗ ಇಬ್ಬರು ಫಾರಿನಲ್ಲಿದ್ದಾರಂತೆ. ಬನ್ನಿ ಬರೋದಿಲ್ಲ, ನಾವು ಏನು ಮಾಡಬೇಕು? ಬಿಸಾಕಿಬಿಡಿ ಅನ್ನಿರುತ್ತೆ. ಇವು ಹುಟ್ಟಿದಾಗ ಇವ್ರನ್ನ ಬಿಸಾಕಿದ್ರೆ ಇವ್ರ ಗತಿ ಏನಾಗ್ತಿತ್ತು ಯೋಚನೆ ಮಾಡಿ. ತಿಳುವಳಿಕೆ ಇಲ್ಲ. ತಿಳುವಳಿಕೆ ಕೊಡೋ ವ್ಯವಸ್ಥೆನೂ ನಮ್ಮಲ್ಲಿಲ್ಲ ಇವತ್ತು. ಶಾಲಾ ಕಾಲೇಜುಗಳು ಯಾವ ವ್ಯವಸ್ಥೆನೂ ಇಲ್ಲ. ಬರೀ ಹೌ ಟು ಅರ್ನ್ ಅಷ್ಟೇ ಸಿಗೋದು, ಬೇರೆ ಸಿಗೋದು ವ್ಯವಸ್ಥೆನೇ ಇಲ್ಲ. ಆದ್ದರಿಂದ ಅದು ಸಿಗಬೇಕಾದ್ರೆ ಮತ್ತೆ ರಾಯರ ಮಠ, ರಾಯರಂಥ ಮಹಾನುಭಾವರಿಂದ ತಿಳಿಬೇಕು ಹೊರತು ಬೇರೆ ಕಡೆ ಸಾಧ್ಯ ಇಲ್ಲ. ಯೋಚನೆ ಮಾಡಬೇಕಾದ್ರೆ ಆದ್ದರಿಂದ ಹಿನ್ನೆಲೆಯಲ್ಲಿ ನಾವು ಸರಿಯಾಗಿ ಯೋಚನೆ ಮಾಡಿ, ನಾವೆಲ್ಲ ಭವರೋಗಿಗಳಾದ್ದರಿಂದ ವಾಸಿ ಮಾಡಬೇಕಾದ್ರೆ ಜ್ಞಾನದ ಔಷಧಿ ಬೇಕು, ಅದು ಆಹಾರದ ಪಥ್ಯ ಬೇಕು. ಇವತ್ತು ಕಾಮಾಲೆ ರೋಗ ಜಾಂಡೀಸ್ ಆಗಿದೆ, ಔಷಧಿ ತೊಗೋತಾ ಇದ್ದಾನೆ, ಬೋಂಡ ತಿಂತಾನೆ ಇದ್ದಾನೆ, ಎಂದು ವಾಸಿ ಆಗುತ್ತೆ ಅವನಿಗೆ? ಪಥ್ಯ ಮಾಡಬೇಕಾದ್ರೆ. ಪಥ್ಯ ಮಾಡದೆ ಹೋದರೆ ವಾಸಿ ಆಗೋ ಚಾನ್ಸಸ್ ಇಲ್ಲ. ಔಷಧಿ ಕೆಲಸ ಬೇರೆ, ಪಥ್ಯದ ಕೆಲಸ ಬೇರೆ. ಇವತ್ತು ಪಥ್ಯ ಬಿಟ್ಟು ಮಾಡ್ಲಿಕ್ಕೆ ಹೋದರೆ ಅದು ಎಂದೂ ರೋಗ ಹಾಗೆ ಉಳ್ಕೊಳ್ಳುತ್ತೆ, ಉಲ್ಬಣಿಸಿ ಸತ್ತೇ ಹೋಗ್ತಾನೆ.
ಭಗವಂತ ಎಷ್ಟು ಕರುಣಾಳು, ಎಷ್ಟು ವ್ಯವಸ್ಥೆ ಮಾಡಿದ್ದಾನೆ ನೋಡಿ. ಎಲ್ಲ ಆಹಾರ ಇದೆ, ಅವರವರಿಗೆ ಬೇಕು ಅಂತ ಆಹಾರ ಕೊಡಿ. ಎಲ್ಲರೂ ಒಂದೇ ಆಹಾರ ತೊಗೋಬೇಕಾಗಿಲ್ಲ, ಅವರ ಕೆಲಸದ ಮೇಲೆ ಡಿಪೆಂಡ್ ಆಗುತ್ತೆ, ಅವರ ಇದರ ಮೇಲೆ ಡಿಪೆಂಡ್ ಆಗುತ್ತೆ. ಇದೆಲ್ಲ ಯೋಚನೆ ಮಾಡಿದರೆ ಒಳ್ಳೆ ಆಹಾರ ತೊಗೋಬೇಕು, ತಿನ್ಬೇಕಾದ್ರೆ ಕೃಷ್ಣಾರ್ಪಣ ಅನ್ನಿ. ಮನೆಯಲ್ಲಿ ಗಂಡಸರಿಗೆ ನೈವೇದ್ಯ ಮಾಡ್ಬೋದಾ? ಯಾರು ಹೇಳಿದರು ಗಂಡಸರು ನೈವೇದ್ಯ ಮಾಡಬೇಕು? ಸರಿಯೇ ಇಲ್ಲ. ಹೆಂಗಸರ ದೇವರು ಸ್ವೀಕಾರ ಮಾಡೋದಿಲ್ವಾ? ಭಾಗವತಲ್ಲಿ ಬರುತ್ತೆ, ವಿಪ್ರಪತ್ನಿಯರು ಕೊಟ್ಟ ಆಹಾರ ಭಗವಂತ ತಗೊಳ್ತಾನೆ, ತಾನೇ ತಗೊಳ್ತಾನೆ. ಯಜಮಾನರಿಲ್ಲ ಹೋದ ದೇವ್ರ ಕೃಷ್ಣಾರ್ಪಣೆ ಮುಗಿದೋ ದೇವ್ರ ನೈವೇದ್ಯ ಆಯ್ತು ಅಷ್ಟೇ. ಅದು ಅನ್ನ ಅಲ್ಲ, ನೈವೇದ್ಯ ಪ್ರಸಾದ ಅಂತ ಕರೀತಾರೆ, ತಕ್ಷಣ ಪ್ರಸಾದ ಆಗುತ್ತೆ. ಇದು ಇಷ್ಟು ಸುಲಭವಾಗಿದ್ದಕ್ಕೆ ಅಧ್ಯಾತ್ಮ ಅಂತ ಕರೆದಿರೋದು. ಅದನ್ನು ಬಿಟ್ಬಿಡ್ತೀವಿ ನಾವು. ಅಂಥ ದೊಡ್ಡ ಕೆಲಸವನ್ನು ಮಾಡಿ ಮುಂದೆ ನಾವು ಮಾಡಬೇಕಾದ ಕೆಲಸ ಹೇಳ್ತಾರೆ. ಯಜ್ಜಾಸಿ ಯಜ್ಜುಹೋಷ್, ನೀರು ಕುಡಿಬೇಕಾದ್ರೆ ಅಷ್ಟೇ ಕುಡಿಯೋದು ಕೃಷ್ಣಾರ್ಪಣ. ಎಷ್ಟು ಸುಲಭ ಅದೆಲ್ಲ. ಅದರೊಳಗೆ ಭಗವಂತ ಇದ್ದಾನೆ ನೀರಿನೊಳಗೆ. ನಾರಾಯಣ ಅಂತ ದೇವ್ರಿಗೆ ಹೆಸರು. ನಾರ ಅಂದರೆ ನೀರು, ಅದರೊಳಗೆ ಭಗವಂತ ಇದ್ದಾನೆ. ಅಂತ್ಯಕಾಲಕ್ಕೆ ಬೋಂಡ ಗಿಂಡ ಹಾಕಿ ಅಂತ ಯಾರೂ ಹೇಳೋದಿಲ್ಲ. ನೀರು ಹಾಕ್ಲಿಕ್ಕೆ ಮಗ ಬೇಗ ಅಂತ ಕೇಳಿದ, ನೀರು ಹಾಕಬೇಕು. ಆ ನೀರಲ್ಲಿ ಭಗವಂತ ಇದ್ದಾನೆ, ಅದಕ್ಕೆ ನೀರು ಬೇಕು ಅನಿಸುತ್ತೆ. ಅದರೊಳಗೆ ನಾರಾಯಣ ನೀರೊಳಗಿದ್ದ, ಅದಕ್ಕೆ ನೀರಾಯಣ ಅಂತ ಅದರೊಳಗೆ ಕರೆದ. ನೀರಾಯಣ ವಾಸನ ಮಾತು ಹೇಳ್ತೇನೆ ಅಂತ ಹೇಳಿದೆ, ಏನನ್ನ ಕೇಳಬೇಡಿ. ಯದ್ಧಿತಂ ತವ ಭಕ್ತಾನಾಂ ಅಸ್ಮಾಕಂ ಋಹರೇ ಹರೇ ತದಾಶು ಕಾರ್ಯಂ ಕಾರ್ಯಜ್ಞ ಪ್ರಳಯಾರ್ ಕಾಯುತ ಪ್ರಭಾ. ಎಷ್ಟು ಸುಂದರವಾದ ವಾದಿರಾಜ ಮಾತು. ನರಸಿಂಹಾಷ್ಟಕ ಅಂತ ಬರೆದ, ಅದರಲ್ಲಿ ಹೇಳ್ತಾರೆ, ಮೊದಲನೇ ಶ್ಲೋಕ ಇದೆ. ಪರಮಾತ್ಮ ನಮ್ಗೆ ಏನು ಕೇಳಬೇಕು ನಮಗೆ ಗೊತ್ತೇ ಇಲ್ಲ. ಫಸ್ಟ್ ನಮ್ಮ ಪ್ರಾರ್ಥನೆ ಇಷ್ಟೇ, ನಮ್ಗೆ ಏನು ಹಿತಾನೋ ಅದನ್ನು ಕೊಡು, ನಮ್ಗೆ ಏನು ಕೊಡಬೇಕು ಅದನ್ನು ಕೊಡು, ನಿಮ್ಗೆ ಏನು ಕೇಳೋದೇ ಇಲ್ಲ. ಎಷ್ಟು ಸಿಂಪಲ್ ಗೊತ್ತಾ? ಸರೆಂಡರ್ ಆಗಿಬಿಡ್ಬೇಕು. ಎಲ್ಲಿ ಆಗ್ತೇವೆ ಗೊತ್ತಾ? ಡಾಕ್ಟರ್ ರೋಗ ಹೇಳ್ತಾರೆ, ಔಷಧಿ ಯಾವ ಕೊಡಿ ಅಂದರೆ, ಸ್ವಾಮಿ ಡಾಕ್ಟ್ರ್ ನೀವು ಕೊಟ್ಟಿದ್ದು ತೊಗೋತೇನೆ ಅಷ್ಟೇ. ಇದೇ ಔಷಧಿ ಕೊಡಿ ಅಂದರೆ ಇವನು ಪೇಷಂಟ್ ಆಗ ಡಾಕ್ಟ್ರ್ ಆಗಿಬಿಡ್ತಾನೆ. ರೋಗ ಹೇಳ್ಕೋಬೇಕು. ಔಷಧಿ ಚಾಯ್ಸು ಡಾಕ್ಟ್ರದ್ದು ಇವೊಂದಲ್ಲ. ಇದೇ ಔಷಧಿ ಅದೇ ಔಷಧಿ, ಸರ್ಜರಿ ಮಾಡಲ್ಲ ನೋಡಿ, ವಾಸಿ ಆಗಬೇಕಷ್ಟೇ. ಸರ್ಜರಿ ಮಾಡ್ತಿರೋ, ಗೌಡಿ ಕೊಡ್ತಿರೋ, ಟಾನಿಕ್ ಕೊಡ್ತಿರೋ ಗೊತ್ತಿಲ್ಲ ಅಷ್ಟೇ. ದೇವ್ರನ್ನ ಹಾಕಿ ಕೇಳಬೇಕು. ಯದ್ಧಿತಂ ತವ ಭಕ್ತಾನಾಂ ಅಸ್ಮಾಕಂ ಋಹರೇ ಹರೇ ತದಾಶು ಕಾರ್ಯಂ ಕಾರ್ಯಜ್ಞ ಪ್ರಳಯಾರ್ ಕಾಯುತ ಪ್ರಭ. ಎಲ್ಲ ಗೊತ್ತಿರೋ ನೀನು, ನನ್ನ ಸಮಸ್ಯೆ ಹೇಳ್ಕೊಬಿಟ್ಟು ಕೊಟ್ಬಿಡ. ಈ ರೀತಿ ಮಾಡಿದರೆ ಯಾರು ಉದ್ಧಾರ ಆಗೋದಿಲ್ಲ. ನಮ್ಮ ಚಾಯ್ಸ್ ಕೇಳ್ತೇವಲ್ಲ, ತಪ್ಪಾಗಿಬಿಡುತ್ತೆ. ಹಾಗೆಲ್ಲ ಕೇಳಬಾರ್ದು. ಹಾಗೆಲ್ಲ ಕೇಳೋದಕ್ಕೆ ಸಾಧ್ಯ. ನಮ್ಗೆ ಏನು ಹಿತ ಅಂತ ನಮ್ಗೆ ಗೊತ್ತಿದ್ರೆ ಇಲ್ಲಿ ಯಾಕೆ ಬರ್ತಾಯಿದ್ವಿ ಫಸ್ಟ್ ನಾವು? ಅದು ಭಗವಂತ ನಿನಗೆ ಸರೆಂಡರ್ ಆಗಿದ್ದೇವೆ ನಾವು, ಟೋಟಲಿ ಅರ್ಸ್ಕೊಂಡ್ಬಿಟ್ಟಿದ್ದೇವೆ. ಕೋಮಾದಲ್ಲಿ ಔಷಧಿ ಕೇಳ್ತಾನೆ, ಕೋಮಾದಲ್ಲಿ ಅವ್ನು ಬಾಯೇ ಇಲ್ಲ. ಫಸ್ಟ್ ಅವನು ಎಚ್ಚರಣೆಯಲ್ಲಿ ಏನು ಕೇಳ್ತಾನೆ, ಡಾಕ್ಟ್ರಿಗೆ ಗೊತ್ತು ಏನು ಕೊಡಬೇಕು ಅಂತೇಳಿ. ಇದು ಅರ್ಥ ಮಾಡಿಕೊಂಡ್ರೆ ನಾವೆಲ್ಲ ಭಗವಂತನ ಬಗ್ಗೆ ಕೋಮಾದಲ್ಲಿ ಇದ್ದಾಗಿದ್ದೇವೆ, ಎಚ್ಚರಣೆ ಇಲ್ಲ. ಲೋಕದ ಎಚ್ಚರ ಅಲ್ಲ ಅದು ಕೋಮಾದಲ್ಲಿದ್ದಾಗ ಬದುಕಿದ್ದೇವೆ. ಇದು ಹೇಳಿದ ಸ್ಪಿರಿಚುವಲ್ ಕೋಮಾದಲ್ಲಿ ನಾವಿರೋದು ಇವತ್ತು. ಅದು ವಾಸಿ ಆಗಬೇಕು ಅಂತಿದ್ದರೆ ಭಗವಂತನ ವಾದಿರಾಸ ಹೇಳಿದಾಗ ಪ್ರಾರ್ಥನೆ ಮಾಡಬೇಕು. ಯದ್ಧಿತಂ ತವ ಭಕ್ತಾನಾಂ ಅಸ್ಮಾಕಂ ಋಹರೇ ಹರೇ ತದಾಶು ಕಾರ್ಯಂ ಕಾರ್ಯಜ್ಞ ಪ್ರಳಯಾರ್ ಕಾಯುತ ಪ್ರಭಾ. ಈ ಒಂದು ಮಾತಿಗೆ ನೆನೆಸ್ಬೇಕು ಅಂತ ಮಾತನ್ನು ಹೇಳ್ತಾರೆ. ಗಾಯತ್ರಿ ಮಂತ್ರದ ಅರ್ಥವೂ ಅದೇನೆ. ಅದು ಗೊತ್ತಿಲ್ಲ ಅಂತ ಬಿಡಬೇಡಿ. ಮಾತು ಹೇಳಿದರೆ ಗಾಯತ್ರಿ ಮಂತ್ರದ ಅರ್ಥನೇ ಬಂದೋದು. ಅದು ಯಜಸ್ಜಾಸಿ ಯಜ್ಜುಹೋಷಿ, ಏನು ಹೋಮ ಮಾಡಿಸ್ತೀಯಲ್ಲ ಕೃಷ್ಣಾರ್ಪಣ ಅಂತ ಹೇಳು. ದದಾಸಿ ಯತ್, ದಾನ ಮಾಡ್ತೀಯಲ್ಲ ಕೃಷ್ಣಾರ್ಪಣ ಅಂತ ಹೇಳು. ಯತ್ ತಪಸ್ಯಸಿ ಕೌಂತೇಯ, ಏನು ತಪಸ್ಸು ಮಾಡ್ತೀಯಲ್ಲ ಅದನ್ನು ಒಪ್ಪಿಸಿಬಿಡು. ತತ್ಕುರುಷ್ವ ಮದರ್ಪಣ, ಅರ್ಪಣೆ ಮಾಡು, ಮುಂದಿನ ಕೆಲಸ ನಾನು ಬಿಟ್ಟುಬಿಡು ಅಷ್ಟೇ, ಏನು ಯೋಚನೆ ಮಾಡಬೇಡ. ಎಷ್ಟು ಸುಲಭ ನಮ್ಮ ಜೀವನ. ಅಧ್ಯಾತ್ಮದ ಸುಲಭ ಯಾವುದೋ ಅಲ್ಲ. ವರ್ಷ ಪೂರ್ತಿ ಬಿಟ್ಟುಬಿಟ್ಟಿದ್ದಾರೆ. ಅಧ್ಯಾತ್ಮಕ್ಕೆ ಆತ್ಮ ಒಂದು ಇದ್ದರೆ ಸಾಕು, ಇನ್ನೇನು ಬೇಕಿಲ್ಲ. ಅಂದರೆ ಹೆಣಕ್ಕೊಂದು ಬೇಡ ಅಂತ ಅರ್ಥ ಅದಕ್ಕೆ. ಅದು ಆತ್ಮ ಇಲ್ವಲ್ಲ, ಇಲ್ಲದೆ ಹೆಣ ಬದುಕ್ತಾಯಿವೆ ಅಂತ ಆಗುತ್ತೆ ಅಷ್ಟೆ. ಅಧ್ಯಾತ್ಮ ಯಾರಿಗೋ ಅಲ್ಲ, ಯಾರಿಗೋ ಸ್ವಾಮಿಗಳಿಗೆ ಅವರಿಗೆ ಇವರಿಗೆ ಆತ್ಮ ಅಲ್ಲ. ಪ್ರತಿಯೊಬ್ಬ ಮನುಷ್ಯನೂ ಆತ್ಮ ಇರೋ, ಪ್ರತಿಯೊಬ್ಬರೂ ಅಧ್ಯಾತ್ಮ ಜೀವಿ ಆಗಲೇಬೇಕು, ಬೇರೆ ದಾರಿ ಇಲ್ಲ. ಅದರಿಂದ ಬದುಕಲಿಕ್ಕೆ ಆಗೋದಿಲ್ಲ ಅವರು. ಅನ್ನ ನೀರು ಹೇಗೆ ಕಂಪಲ್ಸರಿನೋ ಪ್ರತಿಯೊಬ್ಬರಿಗೂ, ಜ್ಞಾನವೂ ಕಂಪಲ್ಸರಿ, ಅಧ್ಯಾತ್ಮವೂ ಕಂಪಲ್ಸರಿ. ಆ ಎಚ್ಚರ ಕೊಟ್ಟಂಥ ಗುರುಗಳ ಸಾಲು ನಮ್ಮ ಮುಂದೆ ಇದೆ. ಅದನ್ನು ನಾವು ಸರಿಯಾಗಿ ಉಪಯೋಗಿಸ್ಕೋಬೇಕಷ್ಟೇ. ಯತ್ ಕರೋಷಿ ಯದಸ್ನಾಸಿ ಯಜ್ಜುಹೋಷಿ ದದಾಸಿ ಯತ್. ಒಂದು ದಾನ ಮಾಡ್ತಾರೆ, ಯಾರಿಗೋ ಕೊಡ್ತಾರೆ, ಅವರಿಗೆ ಅಂತ ಕೊಡೋದಿಲ್ಲ, ಕೃಷ್ಣಾರ್ಪಣ ಅಂತ ಕೊಡ್ತಾರೆ. ಒಳಗೆ ಭಗವಂತ ಇದ್ದಾನೆ, ಸ್ವೀಕಾರ ಮಾಡ್ತಾರೆ. ಬಿಲ್ ಕಲೆಕ್ಟರ್ ಬರ್ತಾನೆ, ದುಡ್ಡು ಕೊಡ್ತೇವೆ, ಅವನಿಗೆ ಅಂತ ಕೊಡೋದಿಲ್ಲ. ಆ ಕಲೆಕ್ಟಾಗಿ ನಾವು ಜವಾಬ್ದಾರಿ ತಗೊಂಡು ಅವನಿಗೆ ಕೊಡ್ತಾರೆ ಅಷ್ಟೇ ಹೊರತು ಅದು ತಲುಪಬೇಕಾದ ಅವ್ರ ಸಂಸ್ಥೆಗೆ. ಈ ಎಚ್ಚರ ಇದ್ದರೆ ಎಲ್ಲವೂ ಭಗವಂತನಿಗೆ ನವಗ್ರಹ ಪೂಜೆ ಮಾಡ್ತಾರೆ. ನವಗ್ರಹ ಅರ್ಪಣ ವಸ್ತು ಅಂತ ಯಾರೂ ಹೇಳೋದಿಲ್ಲ, ಕೃಷ್ಣಾರ್ಪಣ ವಸ್ತು ಅಂತಲೇ ಹೇಳೋದು. ಯಾರು ಹಸ್ತೋದಕ್ಕೆ ಬರೆಸ್ತೀರಿ, ರಾಘವೇಂದ್ರ ಗುರು ಅಂತರ್ಗತ ಕೃಷ್ಣಾರ್ಪಣ ವಸ್ತು. ಪ್ರತಿಯೊಂದು ಅಲ್ಟಿಮೇಟ್ ಹರಿಯ ನೀರು ಹೇಗೆ ಸಮುದ್ರ ಸೇರಬೇಕು, ಹಾಗೆ ಪ್ರತಿಯೊಂದು ಕರ್ಮ ಭಗವಂತನ ತಲುಪಬೇಕು. ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿ ಗಚ್ಚತಿ. ಮೀಟರ್ ರೀಡರ್ ಬರ್ತಾನೆ, ಏನು ಮಾತಾಡ್ತಾ ಕೂತಿದ್ದೆ, ಮಾತಾಡ್ತಾ ಇದ್ದೇವೆ ಆಗ ಅಂತ ಹೇಳೋದಿಲ್ಲ. ಬಿಟ್ಟು ತಕ್ಷಣ ಬಾಗಿಲು ತೆಗೆದು ಅವನು ತೋರಿಸಿ ಕಳಿಸ್ತೇವೆ. ಯಾಕೆ? ಅವನು ವ್ಯಕ್ತಿಯಾಗಿ ಬಂದಿಲ್ಲ,
ಪ್ರತಿನಿಧಿಯಾಗಿ ಬಂದಿದ್ದ. ಅವನ ವ್ಯಕ್ತಿ ನೋಡೋದಿಲ್ಲ ನಾವೀಗ, ಅವ್ನ ಹೈಟು ವೇಟು ಏನೂ ನೋಡೋದಿಲ್ಲ. ಮತ್ತು ಅವ್ನು ಕೊಡ್ತಾನೆ ದುಡ್ಡು ಕೊಟ್ಟು ಬಿಲ್ ಇಸ್ಕೊಂಡು ಕೆಲಸ ಮುಗಿತು, ಕಟ್ಟಿಬಿಡ್ಬೇಕಷ್ಟೆ. ಬಿಲ್ ಕಳ್ಕೊಂಡ್ರೆ ರೆಮಿಡಿ ಅಲ್ಲ, ಬಿಲ್ ಕಟ್ಟಬೇಕು. ಅದನ್ನು ಬಿಲ್ ಕೊಟ್ಟ ಹರಿದಾಕ್ಬಿಟ್ಟ ಇವರು, ಸದ್ಯ ಪೀಡೆ ಹೋಗಿತ್ತು ಅಂತೇಳಿ. ಪೀಡೆ ಇಲ್ಲಿ ಅಲ್ಲಿ ಒರಿಜಿನಲ್ ಕಾಪಿ ಅವ್ರ ಹತ್ರ ಇದೆ, ಗೊತ್ತಾಯ್ತಾ? ಈ ಬಿಲ್ಲಾದ್ರೆ ಏನು ಉಪಯೋಗ ಇಲ್ಲ. ನಾವು ಗೀತಾ ಹರಿದಾಕಿದ್ರೆ ಗೀತಾ ಹೋಗೋದಿಲ್ಲ, ಭಗವಂತನ ಹತ್ರ ಇದೆ. ದೊಡ್ಡ ಗುರುಗಳ ಹತ್ರ ಇದೆ, ಎಲ್ಲೂ ಹೋಗೋದಿಲ್ಲ. ಅದು ನಮಗೆ ಕೊಟ್ಟಿರೋ ಕಾಪಿ ಅಷ್ಟೇ ಹೇಳ್ತಾರೆ. ಸಣ್ಣ ಒಂದು 5 ನುಡಿಯಲ್ಲಿ ಎಷ್ಟು ವಿಷಯ ಹೇಳ್ತಾರೆ ಗೊತ್ತಾ? ದಿನಗಳನ್ನು ಕಳೆವ ಜನರೇ ಸುಜನರು, ಹೀಗೆ ಬದುಕಿ ಆಗ ನಮಗೆ ಸಿದ್ಧಿ ಬರುತ್ತೆ. ಸ್ತ್ರೀಯರ ಬಗ್ಗೆ ಜಗನ್ನಾಥದಾಸರು ಹಾಡು ಬರೀತಾರೆ. ಸಾರಿದ ಡಂಗೂರ ಯವನು ಪಾಪಿ ನಾರಿಯರ ಎಡೆತಂದು ನರಕದೊಳು ಇಡಿರೆಂದು ಸಾರಿದ ಡಂಗೂರ ಯವನು. ನೂರಾರು ಗ್ರಂಥಗಳನ್ನು ಓದಿದ ಮೇಲೆ ಮಾತ್ರ ತಿಳಿಲಿಕ್ಕೆ ಸಾಧ್ಯ. ಅದು ಸಮ್ಮರಿ ಮಾಡಿ ಕೊಟ್ಬಿಡ್ತಾರೆ ದಾಸ. ಅದರಿಂದ ಜ್ಞಾನಿಗಳ ಉಪಯೋಗ ಅಂದರೆ ಹೀಗೇನೆ. ನಾವು ಹೋಮಿಯೋಪತಿ ಔಷಧಿ ಇರುತ್ತೆ, ನಾವು ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಗೊತ್ತಾ? ರೆಡಿಮೇಡ್ ಸಿಕ್ಕಾಗ ಎಷ್ಟು ಉಪಯೋಗ ಆಗುತ್ತೆ ನಮಗೆ, ರೆಡಿ ಇರುತ್ತೆ. ಆ ರೀತಿ ಕೊಟ್ಟಿರತಕ್ಕಂಥ ಸಾಹಿತ್ಯ ನಮ್ಮ ಶಾಸ್ತ್ರ ಸಾಹಿತ್ಯ. ಅದು ಕೊಟ್ಟ ಮಹಾನುಭಾವರವರು. ಆ ಹಿನ್ನೆಲೆಯಲ್ಲಿ ದೇವರಿಗೆ ಸರ್ವ ಸಮರ್ಪಣೆ ಮಾಡಬೇಕು ಅನ್ನೋ ಕಲ್ಪನೆ ತಿಳ್ಕೊಂಡ್ರೆ ಅದು ಸಾರ್ಥಕವಾಗ್ತದೆ. ಯತ್ ಕರೋಷಿ ಯದಸ್ನಾಸಿ ಯಜ್ಜುಹೋಷಿ ದದಾಸಿ ಯತ್ ತಪಸ್ಯಸಿ ಕೌಂತೇಯ ತತ್ ಕುರುಷ್ವ ಸಮರ್ಪಣ. ಮಾಡಿದ್ದೆಲ್ಲ, ತಿಂದಿದ್ದೆಲ್ಲ, ಕೊಟ್ಟಿದ್ದೆಲ್ಲ, ತಪಸ್ ಮಾಡಿದ್ದೆಲ್ಲ ನನಗೆ ಒಪ್ಪಿಸಿ ಬಿಡು ಅಂತ ಹೇಳಿದ. ವಿದ್ಯಾರ್ಥಿ ತಪ್ಪು ಬರೆದಿರ್ತಾನೆ ಪರೀಕ್ಷೆಯಲ್ಲಿ, ಆ ಪೇಪರ್ ಶೀಟ್ ಹರ್ಕೋಬಾರದು, ಸ್ಟ್ರೈಕ್ ಆಫ್ ಮಾಡಿ ಅದನ್ನು ಸಬ್ಮಿಟ್ ಮಾಡಬೇಕು. ಹರಿದು ಬಿಟ್ಟರೆ ಅದು ಆನ್ಸರ್ ವ್ಯಾಲ್ಯೂನೇ ಮಾಡಲ್ಲ, ಆನ್ಸರ್ ಪೇಪರ್ ಇನ್ವ್ಯಾಲಿಡ್ ಆನ್ಸರ್ ಪೇಪರ್ ಆಗುತ್ತೆ. ಅಲ್ಲೇ ಸ್ಟ್ರೈಕ್ ಆಫ್ ಮಾಡಿ ಅದನ್ನು ಕೊಡಬೇಕು, ಅವ್ರು ಬೇರೆ ಮಾಡ್ಲಿಕ್ಕೆ ಬರೋದಿಲ್ಲ. ಇದು ಜೀವನದ ರೀತಿ. ಆದ್ದರಿಂದ ತಪ್ಪನ್ನು ಮಾಡಬಾರ್ದು, ಮಾಡಿದರೆ ಒಪ್ಪಿಕೊಂಡು ಅದು ಪ್ರಾಯಶ್ಚಿತ್ತ ಮಾಡಿಕೊಂಡು ಒಪ್ಪಿಸ್ತೇವೆ. ಇಂಥ ವಿಷಯವನ್ನು ಹೇಳೋದಕ್ಕೆ ಭಗವದ್ಗೀತೆ ಓದಬೇಕಾದ. ಅದಕ್ಕೋಸ್ಕರ ಈ ಹಿನ್ನೆಲೆಯಲ್ಲಿ ಸಮರ್ಪಣೆಯ ದಿವಸ ಅಂತ ಹೇಳಿದರು. ಸಮರ್ಪಣೆ ಏನೇನು ಮಾಡಿದ್ದಾರೆ, ಏನೇನು ಸಂಸ್ಥೆಯಿಂದ ಆಗಿದೆ, ಕೇಳೋದು ಸಮರ್ಪಣೆ, ಕೇಳಿದ್ದು ಸಮರ್ಪಣೆ, ಹೇಳಿಸಿದ್ದು ಹೇಳಿದ್ದು ಎಲ್ಲವೂ ಹೋಗೋದು ಅರ್ಪಿತವಾಗಬೇಕು. ನಾವೆಲ್ಲೋ ಸಮರ್ಪಣೆ ಮಾಡೋದಿಲ್ಲ. ರಾಯರ ಗುಡಿ ಪಕ್ಕದಲ್ಲೇ ರಾಯರಿದ್ದಾರೆ. ಆ ಸರ್ವ ಸಮರ್ಪಣೆ ಗದ್ಯ ಬರೆದ ಮಹಾನುಭಾವರು. ಆ ಚಿಂತನೆ ಇಟ್ಟುಕೊಂಡು ಸಮರ್ಪಣೆ ಮಾಡಿದಾಗ ಭಗವಂತನಿಗೆ ಮುಟ್ಟುತ್ತೆ. ಆಗ ದೇವರು ನಮಗೆ ಮುಟ್ಟಿದ್ದು ಗುರುತೇನು ಅಂದರೆ ಲೈಟ್ ಬಿಲ್ ಕೊಟ್ಟಾಯಿತು. ಗುರುತೇನು ಅಂದರೆ ಲೈಟ್ ಕಟ್ ಆಫ್ ಮಾಡಲ್ಲ ಅಂತ, ಕರೆಂಟ್ ಮುಂದುವರಿತಾ ಇರಲ್ಲ, ಲೈಫ್ ಸುಖವಾಗಿ ನಡೀತಾ ಇದೆ. ಆ ರೀತಿ ನಮ್ಮ ಜೀವನ ಸುಖವಾಗಿ ನಡೆದು ಮುಂದಿನ ಜನ್ಮಕ್ಕೆ ತಯಾರಾಗಬೇಕು. ಅಲ್ಲಿ ಮುಂದುವರೆದು ಕೊನೆಗೆ ಭಗವಂತನ ಪಾದ ಸೇರಬೇಕು. ಅಲ್ಲಿಗೆ ನಮ್ಮ ಸಾಧನೆ ಮುಗಿದಂತೆ ಲೆಕ್ಕ. ಅಲ್ಲಿವರೆಗೂ ನಮ್ಮ ಹುಟ್ಟು ಸಾವುಗಳ ಸರ್ಕೋಲಿ ನಮಗೆ ತಪ್ಪಿದ್ದ ಅಲ್ವೇ. ಆ ಹಿನ್ನೆಲೆಯಲ್ಲಿ ಅರ್ಜುನ ಹೀಗೆ ಮಾಡುವಂಥ ಅರ್ಜುನಿಗೆ ಹೇಳಿದ ನೆಪದಲ್ಲಿ ವಿಶ್ವಕ್ಕೆ ಭಗವಂತ ಕೊಟ್ಟ ಸಂದೇಶ. ಇದರೊಳಗೆ ನಾವು ಮಾಡಲೇಬೇಕಾದ ಅತಿ ದೊಡ್ಡ ಕೆಲಸ ಅಂದರೆ ಏಕಾದಶಿ ವ್ರತ. ರಾಯರು ಹಾಗೆ ಮಾಡಿದ್ದಕ್ಕೆ ಇಷ್ಟು ಮೇಲಿದ್ದಾರೆ ಇವತ್ತು, ಗೊತ್ತಾಯ್ತಾ? ರಾಯರ ಜೀವನ ತುಂಬ ಜನಕ್ಕೆ ಗೊತ್ತಿಲ್ಲ. ಅವರು ಚಿಕ್ಕಂದಿನಲ್ಲಿ 20 ವರ್ಷ, ಅಷ್ಟೊತ್ತಿಗೆ ಮದುವೆ ಆಗಿತ್ತು ಅವರಿಗೆ. ಚಿಕ್ಕ ವಯಸ್ಸು, ಚಿಕ್ಕ ಮಗು ಇತ್ತು. ಅಂಥ ಹೊತ್ತಿನಲ್ಲಿ ಅವರ ಜೀವನ ಎಷ್ಟು ಕಷ್ಟವಾಗಿತ್ತು ಜನಕ್ಕೆ ಗೊತ್ತಿಲ್ಲ. ನಾವಿವತ್ತು ರಾಯರ ವೈಭವ ನೋಡಿಬಿಟ್ಟು ಅನ್ಕೊಂಡ್ಬಿಟ್ಟಿರ್ತೇವೆ ಅವ್ರು ಬಾರನ್ ಆಗಿರಬೇಕು ಅಂತೇಳಿ. ಬಾರನ್ ಗ್ರೇಟ್ ಆಗಿದ್ದು ಹೌದು. ಸುಮಾರು 4 ವರ್ಷಗಳ ಕಾಲ ಅವರ ಜೀವನ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅಂಥ ಬಡವರು ಇವತ್ತು ಜಗತ್ತಲ್ಲಿ ಒಬ್ಬನೂ ಇಲ್ಲ. ಅಷ್ಟು ಬಡತನ ಅವರಿಗೆ ಗೊತ್ತಾಯ್ತಾ? ಜಗತ್ತಿನಲ್ಲೇ ಇಲ್ಲ, ಬೆಂಗಳೂರಲ್ಲಿ ಅಲ್ಲಿಲ್ಲ ಅಲ್ಲ. ವಾರಕ್ಕೆ 9 ಅರ್ಧ ಹೊಟ್ಟೆ ಊಟ, ನೆನ್ಪಿಟ್ಕೊಳ್ಳಿ. ಯಾರು ಮಾಡೋಕ್ಕೆ ಸಾಧ್ಯ ಇದ್ದೀರಾ? ತಾವು ಹೆಂಡತಿ ಮಗು ವಾರಕ್ಕೆ 9 ಊಟ, ಅರ ಹೊಟ್ಟೆ ಊಟ ಮಾಡ್ತಿದ್ದಾರೆ. ವಾರಕ್ಕೂ 4 ವರ್ಷ ಆಗಿದ್ದಾರೆ. 4 ವರ್ಷ ನೆನೆಸ್ಕೊಂಡ್ಬಿಟ್ರೆ ನಮಗೆ ಅವರು 4 ವರ್ಷ ಇದ್ದಾಗ ಅನ್ನ ಕೊಡ್ತಿದ್ದಾರೆ ಗೊತ್ತಾಗ. ಇದು ಮುಖ್ಯ. ನಾವು ಆ ರೀತಿ ಉಪವಾಸ ಮಾಡಬೇಕಾಗಿರ್ಬೋದು. ಏಕಾದಶಿ ಮಾಡಿಬಿಟ್ರೆ ಸಾಕು, 15 ದಿವಸಕ್ಕೊಮ್ಮೆ ಬರುತ್ತೆ. ಕೇಳಿದ್ರೆ ಮಠದಲ್ಲಿ ಕೇಳಿದ್ರು ಗೋಡೆ ಹಾಕಿರ್ತಾರೆ ಮತ್ತು ಏಕಾದಶಿ ಅಂತೇಳಿ. ಅದು ಮಾಡಿಬಿಡಿ, ನಮ್ಮ ಲೈಫ್ ಪೂರ್ತಿ ಚೇಂಜ್ ಆಗುತ್ತೆ. ರಾಯರು ಭಾರಿ ಮೆಚ್ಚುತ್ತಾರಾಗ. ಇವತ್ತು ರಾಯರ ಗುಡಿ ಬನ್ನಿ ಒಳ್ಳೇದಾಗಿದೆ ಅಂತ ಹೇಳೋದಾದರೆ ಏಕಾದಶಿ ಮಾಡಿ ಬನ್ನಿ, ರಾಯರ ಗುಡಿ ಎಷ್ಟು ಮೇಲೆ ಕೆತ್ತಿರ್ತಾರೆ ನೋಡಿ. ಯಾಕೆ ಅವರು ಮಾಡಿದ ವ್ರತ ಅಲ್ಬೋದು. ಶ್ರೀ ರಾಘವೇಂದ್ರ ಹರಿಪಾದ ಕಂಜ ನಿಷೇವಣಾಂತ ಸಮಸ್ತ ಸಂಪತ್ ಅಂತ ಮಹಾನುಭಾವರು. ಆ ದೃಷ್ಟಿಯಿಂದ ರಾಯರು ಬಹಳಷ್ಟು ದೊಡ್ಡ ಕೆಲಸ ಮಾಡಿದ್ದಾರೆ. ಏಕಾದಶಿ ಹೆಂಗಸರು, ಗಂಡಸರು, ದೊಡ್ಡವರು, ಚಿಕ್ಕವರು ಎಲ್ಲರೂ ಮಾಡಬೇಕು. ಮನುಷ್ಯ ಪ್ರಾಣಿ ಬದುಕಿದ್ದಾರೆ ಅಂದರೆ ಮಾಡಬೇಕಷ್ಟೇ. ಎಷ್ಟೋ ಊರಲ್ಲಿ ಕ್ರಿಶ್ಚಿಯನ್ಸ್ ಏಕಾದಶಿ ಉಪವಾಸ ಮಾಡ್ತಾರೆ ಗೊತ್ತಾ, ಮುಸಲ್ಮಾನರು ಮಾಡ್ತಾರೆ ಗೊತ್ತಾಯ್ತು. ಅಷ್ಟು ದೊಡ್ಡವ್ರ ನಾವೇ ಕೊಡಬೇಕು ಅಂತ ಮಾಡೋರಿದ್ದಾರೆ. ಬಿಟ್ಟಿರೋದು ನಾವೇ ಜಾಸ್ತಿ ಬಿಟ್ಟಿರೋದು, ಹಾಗಾಗಬಾರ್ದು. ಅದನ್ನು ಮಾಡಿ ನೀವು ಆರೋಗ್ಯ ತಕ್ಷಣ ಸರಿ ಹೋಗೋದು. ಮೊದಲನೇದಾಗಿ ಇಮಿಡಿಯೇಟ್ ಆನ್ಸರ್ ಆರೋಗ್ಯ ಸರಿ ಹೋಯ್ತು. ಆಯುರ್ವೇದದ ಬೇಸಿಕ್ ಪ್ರಿನ್ಸಿಪಲ್ ಲಂಘನಂ ಪರಮೌಷಧಂ. ಉಪವಾಸ ಶುರು ಮಾಡ್ತಿರೋ ಆರೋಗ್ಯ ಬರಲಿಕ್ಕೆ ಶುರುವಾಯಿತು ಅಂತಲೇ ಅರ್ಥ. ಪ್ರದಿವಸ ಪಾಲನೆ ಮಾಡಿ. ಈ ರೀತಿ ಮಾಡಿ ಸ್ವಲ್ಪ ದಿವಸಕ್ಕೆ ನೋಡಿ ಎಷ್ಟು ಬದಲಾಗಿರ್ತೀರಿ. ಇವಾಗಲೇ ಮನಸ್ಸು ಶುದ್ಧ ಆಗಲೇ ಬರುತ್ತೆ. ಪಟ್ಟು ಪುಣ್ಯ ಒಂದು ಏಕಾದಶಿ ಮಾಡಿದ್ರೆ ಬರುತ್ತೆ ಅಂತೇಳಿ 16 ಕೊಟ್ಟು ಒಂದು ಏಕಾದಶಿ ಮಾಡಿದೆ. ಇದು ಗೊತ್ತಿದ್ರೆ ಯಾರು ಬಿಡ್ತಾರೆ? ಇದು ಹೇಳಿದವರು ಆಚಾರ್ಯ. ನ ಕಾಶಿ ನ ಗಯಾ ಗಂಗಾ ನರೇವ ನ ಚ ಗೌತಮಿ
ನಚಾಪಿ ಕೌರವಂ ಕ್ಷೇತ್ರಂ ತುಲ್ಯಂ ಭೂಪ ಹರೇರ್ದಿನ. ಇದವರ ಘೋಷಣೆ ಇವೆಲ್ಲ ಕೂಡ. ಇದೆಲ್ಲ ಅರ್ಥ ಮಾಡಿಕೊಳ್ಳೋದಕ್ಕೆ ಇಂಥ ಪರ್ವಕಾಲ ಬಹಳ ಮುಖ್ಯ. ಇದು ಗುರುಪ ಆರಾಧನಾ ಪರ್ವಕಾಲ. ಇಂಥ ಪರ್ವಕಾಲದಲ್ಲಿ ಮಾಡಿರ್ತಕ್ಕಂಥ ಕೆಲಸ ಬಹಳ ಶ್ರೇಷ್ಠವಾದ ಕೆಲಸ. ಈ ಸಂಸ್ಥೆ ಮತ್ತು ಅದನ್ನು ಶ್ರದ್ಧೆಯಿಂದ ನಡೆಸ್ತಕ್ಕಂಥವರು ಶ್ರೀ ವಾದಿರಾಜ್ ಅವರು ಬಹಳ ಆಶ್ಚರ್ಯ. ಪ್ರತಿ ವರ್ಷ ಎಷ್ಟೋ ವರ್ಷದಿಂದ ಕರಿತಾನೇ ಇದ್ದವರು ಅವರು. ಆದರೆ ಈ ವರ್ಷ ಊರಲ್ಲಿ ಏನೋ ಕಾರಣ ಆಗ್ತಾಯಿತ್ತು. ಈ ಸರ್ಕಾರ ಒಳ್ಳೆ ಕೆಲಸ ಮಾಡಿದ್ದಾರೆ. ಅವರು ಒಬ್ಬ ವ್ಯಕ್ತಿಯಾಗಿ ನಮ್ಮ ಸಂಸ್ಥೆಯನ್ನು ರೂಪಿಸಿಬಿಟ್ಟು ಆ ಮೂಲಕವಾಗಿ ಎಷ್ಟು ಜನಕ್ಕೆ ತಲುಪೋ ಹಾಗೆ ಮಾಡೋದು ಅಂತ ಕೇಳಿದರೆ ರಾಯರಿಗೆ ಅತ್ಯಂತ ಖುಷಿ ಕೊಡತಕ್ಕಂಥ ಕೆಲಸ ಅದು. ರಾಯ ವಿಶೇಷ ಅನುಗ್ರಹ ಮಾಡಲಿ. ಅವರು ದೊಡ್ಡ ಹುದ್ದೆಯಲ್ಲಿದ್ದಾರೆ, ಜನಕ್ಕೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ ಆಧ್ಯಾತ್ಮಿಕ ಸಂಬಂಧ ಇಟ್ಕೊಂಡಿದ್ದಾರೆ. ಆಧ್ಯಾತ್ಮ ಸಂಬಂಧ ಯಾರೂ ಬಿಡಬಾರದು. ಅದನ್ನು ಅವರು ಆದರ್ಶಪ್ರಾಯರು ಅಂತ ಮಾಡಿದ್ದಾರೆ. ಭಾಳ ಅಭಿನಂದನೆ ಮಾಡ್ತೇನೆ. ಅವರಿಂದ ಈ ಕೆಲಸ ವಿಶೇಷವಾಗಿ ಮತ್ತೆ ಮತ್ತೆ ನಡೀಲಿ. ಜನಗಳಿಗೆ ನಮ್ಮ ಅಧ್ಯಾತ್ಮದ ಅರ್ಥವಾಗಲಿ. ನೆನಪಿಟ್ಕೊಳ್ಳಿ, ಜಾತ್ಯತೀತವಾದ ಸಿದ್ಧಾಂತ ಅದೇ ಮತ ಅಂಥೇಳಿ. ಅಧ್ಯಾತ್ಮ ಅಂದ್ರೆ ಅದು. ಧರ್ಮಗಳು ಉಳಿದೆಲ್ಲ ಅವರ ವೈಯಕ್ತಿಕ, ಬ್ರಾಹ್ಮಣ ಅವೆಲ್ಲ ಇಲ್ಲ ಅಂತಲ್ಲ, ಅವು ಸತ್ಯನೇ. ಆದರೆ ಬೇಸಿಕ್ ಇದು. ಮನುಷ್ಯತ್ವ ಇಲ್ಲದವರು ಏನು ತಿಳ್ಕೊಂಡು ಏನು ಪ್ರಯೋಜನ? ಆ ಅಧ್ಯಾತ್ಮ ಮಧ್ವಾಚಾರ್ಯ ಹೇಳಿದ, ವೇದವ್ಯಾಸ ಹೇಳಿದ ಅಧ್ಯಾತ್ಮ, ರಾಯರು ಬದುಕಿದ ಅಧ್ಯಾತ್ಮ, ವಾದಿರಾಜ ಬದುಕಿದ ಅಧ್ಯಾತ್ಮ ಆಗಬೇಕು ಅಂತ ಹೇಳ್ತಾ ಇವತ್ತು ಸಪ್ತಾಹದ ಕಾರ್ಯಕ್ರಮದ ಸಮಾರೋಪ ಜೊತೆಗೆ ಇಬ್ಬರು ಸನ್ಮಾನ ಕಾರ್ಯ ಮಾಡಿದ್ದಾರೆ. ಒಬ್ಬರು ಜನಸೇವೆ ಮಾಡಿದವರು, ಒಬ್ಬರು ಜನಾರ್ದನ ಸೇವೆ ಮಾಡಿದವರು, ಇಬ್ಬರಿದ್ದಾರೆ. ಅದರಲ್ಲಿ ಸರ್ವಜ್ಞ ಅಂತಕ್ಕಂಥವರು ರಾಮದೇವರ ಹತ್ರ ನಿಂತುಕೊಂಡ್ಬಿಟ್ಟು 1.5 ವರ್ಷ ಕಾಲ ಅಲ್ಲಿ ಕಟ್ಟಡದ ಬಗ್ಗೆ ನಿರ್ದೇಶನ ಕೊಡಲಿಕ್ಕೆ ಒಂದು ಸೇವೆ ಸಲ್ಲಿಸಿದ್ದಾರೆ ಅಂದರೆ ಸಾಮಾನ್ಯ ಅಲ್ಲ. ನಿಜವಾಗಲೂ ಕೂಡ ಪೇಪರಲ್ಲಿ ನೋಡಿರ್ತೀರಿ, ಕರ್ನಾಟಕದ ಕೊಡುಗೆ ರಾಮ ಮಂದಿರಕ್ಕೆ ಭಾರಿ ಜಾಸ್ತಿ. ಶಿಲ್ಪಿಯಿಂದ ಹಿಡಿದು ವೇದಾವರ ಸ್ವಾಮಿ ಟ್ರಸ್ಟಿಗಳು ಎಲ್ಲ ಕರ್ನಾಟಕದ ಭಾರಿ ಸಿಂಹಪಾಲಿದೆ. ಆದರೆ ಇದು ಸೇರಿದೆ ಅಂತ ಹೇಳಿದರೆ ಭಾರಿ ಪುಣ್ಯವಂತರು. ಶತಮಾನಗಳಲ್ಲ, ಎಷ್ಟೋ ಶತಮಾನಗಟ್ಟು ಉಳಿತಕ್ಕಂಥ ಸೇವೆ ಮಾಡಿದ್ದಕ್ಕೆ ಅಭಿನಂದನೆ ಮಾಡ್ತೇನೆ. ಇನ್ನು ನಮ್ಮ ಹರ್ಷ ಅವರು IGP ಅವರು ತೀರಾ ಅಲ್ಪ ಕಾಲದಲ್ಲಿ ಎಷ್ಟು ಡಾಕ್ಟ್ರು, ಬೇಸಿಕಲಿ ವೈದ್ಯರು ಅಂತ ಹೇಳಿದರು. ಅವರು ಇಲ್ಲ ಅಂತ ಕಾಣುತ್ತಲ್ಲ, ಹೊರಟಲ್ಲ. ಬೇಸಿಕಲಿ ಅವರು ವೈದ್ಯರು, ಆಮೇಲೆ IPS ಮಾಡಿಬಿಟ್ಟು ಅಧಿಕಾರಿಗಳಾಗಿದ್ದಾರೆ. ಆದ್ದರಿಂದ ಅವ್ರಿಗೆ ಕೊರೋನಾ ಕಾಲಕ್ಕೆ ತುಂಬ ಜನಕ್ಕೆ ಸ್ಪಂದಿಸೋಕ್ಕೆ ಸಾಧ್ಯವಾಗಿದ್ದು ಮೆಡಿಕಲ್ ಹಿನ್ನೆಲೆಯಲ್ಲಿ ಜನಕ್ಕೆ ಒಳ್ಳೆಯ ಸೇವೆ ಸಲ್ಲಿಸಿದ್ದಾರೆ. ಅದು ಭಾರಿ ಪ್ರಶಂಸನೀಯ. ಅತ್ಯಲ್ಪ ಅವಧಿಯಲ್ಲಿ ಅವರು ಮಾಡಿದ ಕಾರ್ಯ ತುಂಬ ದಿವಸ ಆಗಿಲ್ಲ. ಅವರು 2005ರಿಂದ ಈ ಕಡೆ ಕೆಲಸ ಮಾಡಿದ್ದಾರೆ ಅಷ್ಟೇ. ಎಷ್ಟು ಕಡೆ ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಆಶ್ಚರ್ಯವಾಗುತ್ತೆ. ನಿಜವಾಗಲೂ ಅವರು ಮಾಡಿರೋದೇ ಹೆಮ್ಮೆ. ಅವ್ರು ನಂಬೋರು ಅಂಬೋದು ಭಾರಿ ದೊಡ್ಡ ಹೆಮ್ಮೆ. ನಮ್ಮ ಸಮಾಜಕ್ಕೆ ಭಾಳ ದೊಡ್ಡ ಗೌರವ ಬರತಕ್ಕಂಥ ಕೆಲಸ ಮಾಡಿದ್ದಾರೆ. ಆ ಮೂಲಕ ಅವ್ರನ್ನ ಅಭಿನಂದನೆ ಮಾಡಿದ್ದು ಒಳ್ಳೆಯ ಕೆಲಸ. ಹರ್ಷ ಅಂತ ಹೇಳಿದರೆ ಹರ್ಷದಾಯಕವಾದ ಕೆಲಸ. ಸನ್ಮಾನ ಮಾಡೋದು ಸಂತೋಷ ಕೊಡ್ತಕ್ಕಂಥ ಕೆಲಸನೇ. ಅವರ ಕೆಲಸದಿಂದಾಗಿ ಎಷ್ಟೆಷ್ಟು ಡಿಪಾರ್ಟ್ಮೆಂಟ್ ಸಾಮಾನ್ಯವಾಗಿ ಎಲ್ಲೆಲ್ಲೋ ದೂರ ಹಾಕಿಬಿಟ್ಟು ಅವ್ರನ್ನ ಶಿಕ್ಷೆ ಅನುಭವಿಸೋದೇ ಜಾಸ್ತಿ. ಕಾರಣ ಏನಂದರೆ ಕರ್ತವ್ಯದಲ್ಲಿ ಎಲ್ಲರೂ ಹಾಗಿಲ್ಲ, ಕೆಲವು ಸರಿ ಇರ್ತಾರೆ. ಸರಿ ಇರತಕ್ಕಂಥವ್ರ ಸಾಲಿಗೆ ಶ್ರೀ ಹರ್ಷ ಅವರು ಸೇರಿರೋದು ಬಹಳ ಸಂತೋಷ ಕೊಡತಕ್ಕಂಥ ಸಂಗತಿ. IGP ಅಂದರೆ ಸಾಮಾನ್ಯ ಪೋಸ್ಟ್ ಅದು ನೆನ್ಪಿಟ್ಕೊಳ್ಳಿ, ಭಾಳ ಮೇಲಿನ ಪೋಸ್ಟ್ ಅದು. ಒಂದು ಎಷ್ಟೋ ಜನ ಪೋಸ್ಟ್ ಸಿಗದೇ ರಿಟೈರ್ ಆಗ್ತಾರೆ ಸಾಮಾನ್ಯವಾಗಿ. ಅಂಥ ಹೊತ್ತಿನಲ್ಲಿ ಇನ್ನೂ ಭಾರಿ ಸರ್ವಿಸ್ ಇದೆ ಅವರಿಗೆ. ಇನ್ನು ಮುಂದೆ ಭಾರಿಷ್ಟು ಅವರಿಗೆ ದೇವರ ಅನುಗ್ರಹ ಮಾಡೋ ಒಂದು ಅವಕಾಶ ಇದ್ದೇ ಇದೆ. ಅವ್ರ ಪ್ರಾಮಾಣಿಕತೆಗೆ ದಕ್ಷತೆಗೆ ಸಂದ ಫಲ ಅದು. ಅದಕ್ಕೆ ದಕ್ಷಶ್ರೀ ಅಂತ ಹೆಸರು ಕೂಡ ಭಾರಿ ಚೆನ್ನಾಗಿದೆ. ಅಧಿಕಾರಗಳಿಗೆ ಕಾಣಬೇಕಾದ ದಕ್ಷತೆ ಇಲ್ಲದವ್ರ ಅಧಿಕಾರಕ್ಕೆ ಮಹತ್ವ ಇಲ್ಲ. ಅದಕ್ಕೆ ಒಳ್ಳೆಯ ಪ್ರಶಸ್ತಿ ಇಟ್ಟಿದ್ದಾರೆ. ಆ ಪ್ರಶಸ್ತಿಯ ಸಾರ್ಥಕ್ಯವಾಗಿದೆ. ಅಂಥವ್ರಿಗೆ ಪ್ರಶಸ್ತಿ ಕೊಟ್ಟಾಗ ಅವರಿಗಿಂತ ಹೆಚ್ಚಾಗಿ ಪ್ರಶಸ್ತಿಗೆ ಬಹಳ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಆ ರೀತಿ ಆಗಲಿ ಅಂತ ಹೇಳ್ತಾ ಅವರಿಬ್ಬರನ್ನು ಅಭಿನಂದನೆ ಮಾಡ್ತೇನೆ. ದೇವರು ಅನುಗ್ರಹ ಮಾಡಲಿ. ತಮ್ಮೆಲ್ಲರಿಗೂ ಇಷ್ಟೊತ್ತಾರು ಕೂತಿದ್ರಿ, ಭಾಳ ಆಶ್ಚರ್ಯ. ಬೆಂಗಳೂರಲ್ಲಿ ಕೊಡೋದು ಭಾಳ ಕಷ್ಟ, ಗೊತ್ತಾಯ್ತು. ಮೊದಲು ಕೊಡೋದಿಲ್ಲ ಅರ್ಲಿ, ಆಮೇಲೆ ಕೊಡೋದಿಲ್ಲ ಲೇಟು. ಹೀಗಾಗಿ ಎರಡಕ್ಕೂ ಬರದೇ ಇರೋ ಸಂಭಾವನೆ ಜಾಸ್ತಿ. ದೇವರು ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ರಾಯರ ಅನುಗ್ರಹ ಮಾಡಲಿ, ಭಗವಂತ ಕರುಣಿಸಲಿ ಅಂತ ಹೇಳ್ತಾ ಈ ಒಂದು ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿದೆ.